ಮಾಡ್ಕೊಂಡು ಯಾಕ ನಿಮಗೆ ವ್ಯಾಪಾರ ಮಾಡಕ್ಕೆ ಗುಡಿ ಗುಂಡಾಂತರ ಏನೂ ಇಲ್ಲೇನು ವ್ಯಾಪಾರ ಮಾಡ್ಕೊಂತ ಬರೋ ನೆಪ ಮಾಡಿ ನಮ್ಮಂತ ಹೋಗೋ ಬರೋ ಹುಡುಗಿಯರಿಗೆ ತ್ರಾಸ ಕೊಡ್ತಿರಲ್ಲ ಯಾಕ ಏನಂತೈತಿ ನಿನ್ನ ಮೈಯಾಗ ಆರಾಮ್ಗಿರಮ್ ಆಯ್ತು ಏನಿಲ್ಲೋ ಇಲ್ಲ ಏಡ್ಸದೈತಿ ಹೇ ಹುಚ್ಚಿ ಈ ಗೆಣಸ್ ಮಾರೋ ಹುಡುಗನ್ ನೋಡಿ ತಡ್ಕೊಳಕ್ ಆಗ್ಲಾರ್ದ ಬಂದು ದಗ್ಗನ ಐತಲ್ಲ ಯಾಕ ನಿಮ್ಮದು ಹಗಲಾಗೈತೇನ ಏನದು ಆಗಿದ್ದು ನಿಮ್ಮ ಮನಸ್ಸ್ರಿ ನಿಮ್ಮ ಮನಸ್ಸು ನಿಮಗೊಂದು ತೋರಿಸ್ಲೇನ್ರಿ ನಂದು ದಪ್ಪಂದು ಗೆಣಸ ಅಯ್ಯಯ್ಯೋ ನನ್ನ ದಪ್ಪನ ಗೆಣಸು ತೋರಿಸೋ ಗಣಸ ಮೊದ್ಲು ಚಂದಾಗ ನಿನ್ನ ಮಾರಿ ತೋರಿಸು ಆಮೇಲೆ ನೋಡ್ತೀನಂತ ನಾನು ನಿನ್ನ ದಪ್ಪನ ಗೆಣಸ ಮಾರಿ ನೋಡಕ್ ಮನಸ್ಸು ಯಾಕೆ ಕೆಡ್ಸಂತ ಹುಡುಗಿ ನಾನೇ ನಿನ್ನ ಹೃದಯ ಹ್ಯಾಪಿ ಮಾಡುವಾಯಿ ಗೋಪಿ ಅಯ್ಯಯ್ಯೋ ಗೋಪಿ ಇದೇನಿದು ನಿನ್ನ ವ್ಯಾಪಾರ ಮತ್ತ ಅದನ್ನೆಲ್ಲಿಟ್ಟು ಬಂದಿ ನಿನ್ನ ಡಬ್ಬಿಯಾಗಿರೋ ಪಿಕ್ಚರ್ನ ನೋಡ್ಕಲ್ಯ ನೀ ಆ ಗರ್ದಿ ಗಮ್ಮತ್ತಿನ ವ್ಯಾಪಾರ ಸರಿ ಕಾಣಿಸ್ಲಿಲ್ಲ ಅದನ್ನ ಬಿಟ್ಟು ಗೆಣಸಿನ ವ್ಯಾಪಾರ ಮಾಡಾಕತ್ತೀನಿ ಯಾಕಂದ್ರ ಮೊನ್ನೆ ತಾರಾಳ ನಾವು ಹನುಮಪ್ಪನ ಜಾತ್ರೆಗೆ ಹೋಗಿದ್ ನೋಡು ಅಲ್ಲೇ ಸರಿ ವ್ಯಾಪಾರ ಅಲ್ಲಿಲ್ಲ ನಿಂಗಾವತ್ತಿ ಚಟ್ನಾಳಾಗ ಏನಂದ್ಲು ಚಟ್ನಾಳಾಗ ಭಾರಿ ವ್ಯಾಪಾರ ಆಗತ್ತಪ್ಪ ಜಮಾಮ್ ಜಾತ್ರೆ ಜನ ಜಾಸ್ತಿ ಇರ್ತಲ್ಲ ಆ ಪಿಕ್ಚರ್ ತೋರ್ಸಾಕಂತಿದ್ದೆ ಅವಾಗ ಬೈಕ್ ನೋಡೋ ಹೊತ್ನಾಗ ರೀಲ್ ತಿರ್ಸೋದ್ರಾಗ ನಿಂಗಾವತಿ ಸೆರಗ ಅದ್ರ ಶಿಕ್ಷೆ ಬಿಡ್ತೆ ತಿರುವಾದ್ರಾಗ ಸೀರೆ ಎಲ್ಲ ಹುಚ್ಚಿ ಬಿದ್ದುಬಿಡ್ತು ನಿಂಗಾವತಿದು ಅವಾಗ ಮುಂಜಾನೆ ಹೊತ್ತು 4 ಮಂದಿ ಕರೆಸಿ ನಾನು ಗುಚ್ಚನಾಗಿ ಹೋದಾಗ ಹೊತ್ಬಿಟ್ರು ಆ ಗರ್ದಿ ಗಮ್ಮತ್ತಿನ ವ್ಯಾಪಾರ ಬ್ಯಾಸ್ರಾಗೈತೆ ಅಂತೇಳಿ ಈ ಗೆಣಸಿನ ವ್ಯಾಪಾರ ಮಾಡಾಕತ್ತೀನಿ ಮತ್ತೆ ಬೇಕೇನು ನಿನ್ಗೆ ಗೆಣಸ ನನಗೂ ಬೇಕು ನೀನು ದಪ್ಪನ ಗೆಣಸ ಮತ್ತೆ ಚಲೋ ಇದ್ರೆ ಅಷ್ಟು ತಗೊಳಕ್ಕೆ ನಾನು ಚಲೋ ಇರ್ಲಿಕ್ಕಂದ್ರೆ ಬೇಡಪ್ಪ ನಿನ್ನ ದಪ್ಪನ ಗೆಣಸ ಯಾಕ ದಪ್ಪನಕ್ಕೆ ಎದರ್ತಿ ಏನು ತಗೊಂಗಾದ್ರ 1 kg 1 kg ಕೊಡಪ್ಪ ಅಷ್ಟ 1 kg ಐತಿ ನಿಮ್ ತಾಲೆ ಏನದ ಈ ಗೋಪಿ ಗೆಣಸ್ ಹಿಡಿಯುವಂತ ಕೈ ಚೀಲ ಅಯ್ಯ ನೋಡಿಲ್ಲ ಅವನು ಹೊಸದೈತಿ ಹರದೈತಿ ನಿನಗೇನು ದಪ್ಪನ ಕೊಳ್ಳೆ ಏನು ಸಣ್ಣನ ಕೊಳ್ಳೆ ತೆಳನ ಕೊಳ್ಳೆ ಅವ್ವ ದಪ್ಪಂದ್ ಬೇಡಪ್ಪ ನಮ್ದು ಇರೋದು ಈಟ ಐತಿ ಮನಸ್ಸು ನನಗ ತೆಳ್ಳನ್ನ ಬೇಕ ದಪ್ಪಂದ್ರ ಹಿಂಗಿರ್ತ ದಪ್ಪಂದ್ರ ಎರಿವಲ್ ಗೆಣಸಿದು ಒಲ್ಲೆ ಓಯ್ಯವ್ವ ಮಸಾರಿ ಹೊಲ್ ಗೆಣಸ ಅಂದ್ರ ತೆಳ್ಳಗ ಮೆಣಸಿನಕಾಯಿ ಹೆಂಗ್ ಉದ್ದಕ ಇರ್ತೈತಿ ನಿನಗೆ ಯಾವ್ದು ಬೇಕು ಅದನ್ನ ಕೇಳ ತೆಳ್ಳನ ಬೇಕಾ ಇದಾದ್ರ ಕಾವಕ್ಕಪ್ಪ ನಮಗ ಅಡಿಗೆ ಮಾಡಕ್ಕ ನೀ ಏನು ಹವರ್ಕೊಂತಿಲ್ಲ ನಿನ್ನ ಅವನ ತಗೊಂಡ್ರ 1 kg ಗೆಣಸು ಹೌದು ಇದೇನಿದು ಅವನವನು ಒಂದು ನಮೂನಿ ಬೆಳ್ಳಗೈತಲ್ಲ ಅದು ಗೆಣಸಿನ ರಸ ಈ ತರ ಬಂದ್ರೆ ಬೇಸಿ ಈ ಬಿಳೆ ರಸ ಬರ್ಲಿಕ್ಕಂದ್ರ ಇದ್ರಾಗ ಏನು ಸ್ವಾದನೆ ಇಲ್ಲ ಅಂತ ತಿಳ್ಕೋಬೇಕು ಈ ಗೆಣಸ್ ಐತಲ್ಲ ಇದಕ್ಕ ಬೆಲ್ಲ ಹಾಕೋದೇ ಬೇಡ ಅಷ್ಟು ರುಚಿ ಇರ್ತಾವ ಸ್ವಲ್ಪ ನಿಮ್ಮದು ಅತ್ತಾಗಿತ್ತಾಗ ಅಗಲ ಮಾಡ್ತೀರೇನ ಏನ್ರಿ ಅದು ಅಗ್ಲ ಮಾಡೋದು ನಿಮ್ ಚೀಲನಾ ಓಹೋ ನೀವು ಹಿಂಗಂದ್ರೇನು ನಾ ಏನೋ ಬ್ಯಾರನ ತಿಳ್ಕೊಂಡಿದ್ನಪ್ಪ ಇಲ್ಲ ಹಂಗೇನ್ ತಿಳ್ಕೊಂಡಿಲ್ಲ ಯಾರು ಗಟ್ಟಿಯಾಗಿ ಹಿಡ್ಕೋರಿ ಈ ಗೋಪಿ ಗೆಣಸಿನ ಬಾರಕ ನಿನ್ ಚೀಲ ಹರಿದ್ರ ಹರಿಬೋದು ದೋಸ್ತ ಚಿಂತೆ ಮಾಡ್ಬೇಡ ನೀವು 1 kg ಬಿಟ್ಟು 10 kg ಹಾಕು ನಾನು ಚೀಲ ಹರಿಯುವಂತ ಚೀಲ ಅಲ್ಲಿದೆ ಹೌದ್ಲೇಪ್ಪ ಹರಿಯುವಂತ ಚೀಲ ಅಲ್ಲ ನಿಮ್ದು ಎಷ್ಟು ಹಾಕಿದ್ರೆ ಬರೇ ಇಗ್ಗಂತ ಚೀಲ ನಿಮ್ದು ಬರೇ ಎಗ್ಗತೈತಿ ಅದಕ್ಕ ಗಟ್ಟಿಯಾಗಿ ಹಿಡ್ಕ ಎಷ್ಟು ಟೈಟ್ ಐತ್ಲೇ ಹುಡುಗಿ ನಿನ್ನ ಚೀಲ ಹಿಂಗ ನೋಡ್ ನಮ್ಮ ಚೀಲ ಬಾಳ ಬಿರುಸದವ ನಮ್ಮ ನಿಮ್ಮಂಗ ಮೆತ್ತಗಿಲ್ಲ ಸರಿ ಚೀಲ ಅವಾಗಿ ಇದ ಖುಷಿಯಾಗ ಒಂದು ಗಿಚ್ಚ ಗಿಲಿಗಿಲಿ ಸೌಂದರ್ಯ ಸಕಲ ಸಂತ್ಯಾಗ ಮಾಲಾಸಿ ಮದಿಯಾಗ ಮಾತ್ಯಾಗ ಹಂಗೈತಿ ಹಣೆ ಬಾರ ಬಗ್ಗಿ ಬಗ್ಗಿ ನೋಡೋದಾರು ಮನಿಗೆ
ಸಂಚಾರ ಮಾಲಾಸಿ ಮದುವಾದ ಮಾತಾಡ ಹಂಗೈತಿ ಹಣವಾರ ಅಕ್ಕಿ ಬಗ್ಗೆ ನೋಡುವಾಗ ಬೆಕ್ಕಿ ಮುಂಗೈತಿ ಹಣವಾರ ಅಕ್ಕಿ ಬಗ್ಗೆ ನೋಡುವಾಗ ಬೆಕ್ಕಿ ಮನಿಗೆ ಬೆಕ್ಕಿ ಮನಿಗೆ ಬೆಕ್ಕಿ ಮನಿಗೆ ಬೆಕ್ಕಿ ಮನಿಗೆ ಆಗಿ ಅಂಗದ ಬಳ್ಳಳ್ಳಿ ನನ್ನ ನುಡಿಯ ಹಳ್ಳಿ ಆಗಿ ಅಂಗದ ಬಳ್ಳಳ್ಳಿ ನನ್ನ ನುಡಿಯ ಬಳ್ಳಳ್ಳಿ ಮುಗಿದಲ್ಲ ಮರಿ ಬರಿ ಮಾಡಿದಾನ ಏ ಕಲ್ಯಾಣಿ ಇನ್ನೊಂದು 3-4 kg ಗೆಣಸದವು ಮಾರ್ಕೊಂಡು ಬರ್ತೇನೆ ನಾಳೆ ಇಲ್ಲೇ ಭೇಟಿ ಆಗೋಣ ಸರಿ ಬಾಯ್ ಟಾಟಾ ಹೋಗ್ಬರ್ತೀಯಾ ಬಾಯ್ ಬಾಯ್ ಬರ್ಲಿ ಆಗರ ಅಲ್ಲಿ ಯಾಕೆ ಕೈ ಇದೆ ಬರ್ಲಿ ಆಗರ ಹೋಯ್ ಬಾ ಏ ಕರದಾಗ ಬರತಿದ್ದೆಲ್ಲ ಅನ್ನದ ರಾತ್ರಿ ಹಗಲ ಯಾರ ಮುಗಿಸಿ ನಿನಗ ಇಲ್ಲ ನಿನ್ನಷ್ಟು ಧೈರ್ಯ ನನಗಿಲ್ಲ ಮನಿಗೆ ಬಂದಾಗ ನಾನ ಕುಡಿಯಕ ಹೇಳಕ ನೀನ ನಿನಗಟ್ಟ ಮಾಡಿನಿ ನಾನು ಜಾಣಂತ ಮಾಡಿನ ಬ್ಯಾಡೋಗ ಬ್ಯಾಡೋಗ ಎಲ್ಲುನ ಪ್ರೀತಿ ಮರಿಯೋಗ ಸದಾಗೆ ಹುಡುಗನ ಕೈಯ ಹಿಡಿಯೋಗ ಬ್ಯಾಡೋಗ ಬ್ಯಾಡೋಗ ಎಲ್ಲುನ ಪ್ರೀತಿ ಬ್ಯಾಡೋಗ ಸದಾಗೆ ಹುಡುಗನ ಕೈಯ ಹಿಡಿಯೋಗ अरे
ಲಡ್ಕಿ ನಮ್ಮದಕ್ಕೆ ಹುಡುಕಿ ಸಾಕಾಗಿ ಹೋಗೈತಿ. ಲೇ ಕಲ್ಯಾಣಿ, ಮೊನ್ನೆ ನನ್ನ ಹತ್ತಿರ ಸಾಡಿ ತಗೊಂಡು ಹೋಗಿದ್ದೆಲ್ಲ, ಅದರ ಪೈಸಾ ಕೊಡಲೇ ಇವತ್ತಾ? ನೋಡ್ರಿ ಸಾಬ್ರ, ನನ್ನ ಕಡೆ ಅಂತೂ ಈಗಂತೂ 1 ರೂಪಾಯಿ ಪೈಸಾ ಇಲ್ಲ. ಬೇಕಾದ್ರೆ ನಾಳೆ ಬಂದು ನಾನು ನಿಮಗೆ ಮೀಟಾಗಿ ಕೊಟ್ಟು ಹೋಗ್ತೀನಂತ ರೊಕ್ಕನ. ದೇಕೋ ಲಡ್ಕೆ, ನಿಮ್ಮಂತ ಚೋಕರಿಗಳಿಗೆ ಉದ್ರಿ ಕೊಟ್ಟು ನಮ್ಮ ದಾಂಧೆ ಎಲ್ಲ ದಿವಾಳಿ ಎದ್ದೈತೆ. ಇವತ್ತ ನನಗೆ ಪೈಸಾ ಬೇಕಂದ್ರ ಬೇಕಾ? ಅಯ್ಯೋ, ಇದು ಒಳ್ಳೆ ಅಡ್ಮುಡ್ ಗಿರಾಕಿ ಗಂಟು ಬಿತ್ತಲ್ರಿ, ನಾನು ಹನ್ನೆ ಬರ್ರಕ್ಕ ಅಂತೀನಿ. ಈಗ ನನ್ನ ಕಡೆ 1 ರೂಪಾಯಿ ರೊಕ್ಕಿಲ್ಲ, ಏನು ಮಾಡೋದು? ದೇಕೋ ಲಡ್ಕೆ, ನಿನ್ನ ಹತ್ತಿರ ಪೈಸಾ ಇಲ್ಲಂದ್ರ ನಾನು ಕೇಳಂಗಿಲ್ಲ. ನಾ ಮೊದಲ ಮುಸಲ್ಮಾನ್ ಸ್ಟ್ರಿಕ್ ಇವತ್ತು ಪೈಸಾ ಬೇಕಂದ್ರ ಬೇಕಾ? ಇವ ಅಂತರೂ ರೊಕ್ಕ ಬಿಡೋಂಗ ಕಾಣಿಸಂಗಿಲ್ಲ. ಇವನ ಹೆಂಗರ ಮಳ್ಳ ಮಾಡಿ ಇಲ್ಲಿಂತ್ರ ಕಳ್ಸಿದ್ರಾತ. ರೀ ಸಾಹೇಬ್ರ, ಅಂದಂಗ ನನ್ನ ಮ್ಯಾಲೆ ನಿಮ್ದು ಮನಸ್ಸಾಗೈತಿ. ಅರೇ ಬುಲ್ಬುಲ್, ನಿಮ್ಮ ಮನಸ್ಸಿಂದು ಮಾತು ಕೇಳಿ ಮೇರ ಹೃದಯನ ಬಹುತ್ ಖುಷಿ ಆಗೈತಿ. ನೀವ ಏನು ನಮಗೆ ಪೈಸಾ ಕೊಡೋದು ಬೇಡ, ನಿಮ್ಮದು ನಮ್ಮ ಮ್ಯಾಗಿದ್ರ ಸಾಕ. ಏನ್ರಿ ನಿಮ್ದು ನಮ್ಮ ಮನೆಗೆ ಐತಾ? ಏನ್ರಿ ಇದು ನಿಮ್ದು ನಮ್ಮ ಮನೆಗೆ ಇದ್ದಿದ್ದು? ಮನಸ್ಸ ನಮ್ಮದೆಲ್ಲ, ನಿಮ್ಮ ಮನಸ್ಸಿಂದು ಮಾತು ಕೇಳಿ ಮೇರ ಹೃದಯನ ಟುಸ್ ಅಂತ ಹೇಳಿ ಪಂಚರುವ ದೇಕ. ನೋಡ್ರಿ, ನಿಮ್ದು ಪಂಚರ್ ಆದ್ರ ಸೊಲ್ಯೂಷನ್ ಹಾಕಿ ತಿದ್ದಿಸ್ಕೊಳ್ರಿ. ಸುಲೇಶನ್ಗೆ ನಿಂದ್ರುವಂತ ಪಂಚರ್ ಅಲ್ಲಲೇ ಕಲ್ಯಾಣಿದು. ಮೇರ ದಿಲ್ ಕಾ ದರ್ದ್ ಮೇರ ಜಾನು, ನಿಮ್ಮನ್ನು ನೋಡಿ ಮೈ ಪ್ಯಾರಿಗೆ ಹಚ್ಚಿಗೆ ಬಿಟ್ಟೈತೆ. ನೋಡ್ರಿ, ಇದಕ್ಕೆಲ್ಲ ಶಟಗೋಣ ಬ್ಯಾನಿ ಹಿಡ್ದಂಗೆ ಕಾಣಿಸ್ತೈತಿ. ಆ ಸಾಬ, ನಾ ಇನ್ನ ಬಂದು ಬಾಳ ತಾತು, ನಮ್ಮ ಅಪ್ಪ ಮನ್ಯಾಗ ಕಾಯ್ತಿರ್ತಾನ, ದಾರಿ ಬಿಡು. ನಿಂತರ ನಿಂದ್ರಲೇ ಕಲ್ಯಾಣಿ, ನೀ ಹಂಗವಾದ್ರ ಮೇರ ದಿಲ್ ಬಡಿತ ಗಾಜ್ ಜರ ಪಾಸ್ ಹಾಕೋ ಆತ ಲವಂಗ. ನನ್ನ ಮನಸ್ಸಿಗೆ ಆನಂದ ಆಗುವಂಗ ಒಗಿ ಒಂದು ಬೋಲಬೋಲ. ಮದರಂಗಿ ಬಣ್ಣ ಮಾರಿ ಮ್ಯಾಲ ಬುಲ್ಬುಲ್ಲ ಬಂದೈತಿ ಚಚ್ಚಡಾಳಾಗ. ಚಟ್ಟಂಚುಗ ರಾಜಪುರ ಬರ್ತಾಳ ಕನಸಿನ್ಯಾಗ. ಅವಯ ವಿಶಾಲು ಪಡಪಡ್ಯಾಗ ಹುಡುಕಿದ್ರಿ. ಮದರಂಗಿ ಬಣ್ಣ ಮಾರಿ ನೆಲ ಬುಲ್ಬುಲ್ಲ ಬಂದೈತಿ ಭೂಮಿ ನೆಲ. ಮದರಂಗಿ ಬಣ್ಣ ಮಾರಿ ನೆಲ ಬುಲ್ಬುಲ್ಲ ಬಂದೈತಿ ಭೂಮಿ ನೆಲ. ರಾಜಪುರ ಬರ್ತಾಳ ಕನಸಿನಗ ಅವಯ ವಿಶಾಲು ಬಿರ್ಸಿನಗ. ರಾಜಪುರ ಬರ್ತಾಳ ಕನಸಿನಗ ಅವಯ ವಿಶಾಲು ಮದರಂಗಿ ಬಣ್ಣ ಮಾರಿ ನೆಲ. ಕಣ್ಣು ಕುಣಿಸಿ ಹೋದನು ಏನಾದಿಸಿ ಬೆಳೆಸಾರ. ಹುಡಿದವರು ಹಗುರ ಪ್ರಕಾರ ಎಲ್ಲರ ಬಳಿಯ ಹೊರಗಾರ. ಹರೆಯದ ಹುಡುಗರ ನಡಗಟ್ಟ ಮಾಡ್ತಾರ, ನಮ್ಮಂತ ಹುಡುಗರು ನೋಡ್ತಾರ. ಹರೆಯದ ಹುಡುಗರು ಹಾಡ್ತಾರ ಗೆಳತಿ, ನಮ್ಮಂತ ಹುಡುಗರು ಗೆಡ್ಡೆ ಹೇಳು ಎಲ್ಲೋ ಜೈ ಆರ್ಸಿಬಿ. ತಡಿ, ನಮ್ಮ ಅಭಿಮಾನ್ಯದ RCB ಅವರ ಕಾಯ್ಕೊಂಡ್ ಕುಂತಾರ. ಈ ಸಲ ಕಪ್ಪು ನಮ್ಮದ. ಜೈ RCB. ಗೆಳತಿ ನೀನು ಮಾಡಿದ್ದೆಲ್ಲ ಪ್ರೀತಿ ನಾಟಕ. ಜಾರದ ಮ್ಯಾಲ ಅಣ್ಣಾನತಿ ಹೆಂಗರ ಹೇಳಕ. ಮನಸ್ಸು ನೀ ತೋರಿದೆ ನೀ ಮಾಡಿದೆ ಕನಸು ನೀ ಹೋಗಿ ನೀ ಮಾಡಿದೆ. ಕನಸ ನೀನು ಮಾಡಿದ್ದೆಲ್ಲ ಪ್ರೀತಿ ನಾಟಕ.
ಹೊಡಸ್ಕೊ ಹೊಡಸ್ಕೊಂತೀನಿ ನಾಳೆ ನಿನಗೇನಾತ ತ್ರಾಸ ನಾವು ಹೊಡಸ್ಕೊಂಡ್ರು ಎನ್ನ ಫೋಟೋಗ್ರಾಫ್ ಬೇಸ್ ನೋಡಿ ಅನ್ನ ಸ್ವಲ್ಪ ಜೂಮ್ ಹಾಕಿ ಹೊಡಿ ಅವ ಹಾಕ್ತಾನೆ ಬಿಡು ನಿನಗೇನಾತ ತ್ರಾಸ ನಮಗೂ ಆಗುತ್ತೆ ಅವಾಗ ಅವಾಗ ಬಾ ನೀನೊಬ್ಬ ಬಾಕಿದ್ದಿ ಬಾ ನಿನ್ನ ಕಡೆ ಹೊಡಸ್ಕೊಂತೀನಿ ಕಲ್ಯಾಣಿ ವಾ ಇನ್ನು ಬರ್ಲ ಹೋಗ್ಬರ್ನ ಬರ್ಲ ಬೇಡ ಬಾ ಹೋಗೋಣ ರಕ್ಷಿತೋ ಭವ ಧರ್ಮದಿಂದ ನಾವು ನಡೆದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಧರ್ಮದ ಪಣತಿಯಲ್ಲಿ ಕರ್ಮದ ಎಣ್ಣೆಯನ್ನು ಸುರುವಿ ಅಧರ್ಮ ಎಂಬ ಭಕ್ತಿಯಿಂದ ನ್ಯಾಯ ಎಂಬ ದೀಪ ಹಚ್ಚಿ ಸುಳ್ಳಿನ ಬೆಳಕಿನಂತೆ ಮುಗ್ಧ ಜನರನ್ನು ಕರೆದೊಯ್ದು ಆ ದೊಡ್ಡಿನ ದೇಶ ದೇವೇಂದ್ರ ದೇಸಾಯಿ ಹಿಂದೆ ನಿಮ್ಮನ್ನು ಆಳಿದ ಬ್ರಿಟಿಷರಿಗಿಂತಲೂ ಹೆಚ್ಚು ದೌರ್ಜನ್ಯವನ್ನು ನಿಮ್ಮಂತ ಬ್ರಿಟಿಷರ ಪಾಲಿಸಿಗಳಿಗೆ ಕಟ್ಟು ಹೊಡೆದು ನಿಲ್ಲಬೇಕು. ಕ್ರಾಂತಿಯ ಕಲಿ ಕಟ್ಟಡದ ಹುಲಿ ಸಂಗೊಳ್ಳಿ ರಾಯಣ್ಣನಂತೆ ಈ ವೀರಸಿಂಹ ಸಿಡಿದರೆ ಸೂರ ಸಿಂಧೂರ ಲಕ್ಷ್ಮಣ ಇದ್ದಾಗೆ ಹೊಚ್ಚಿಗೆದ್ದ ಕೆಂಪಕೋಟೆಯ ಮೇಲೆ ಭಾರತದ ಹಾರಿಸಬೇಕೆಂದು ಛಲತೊಟ್ಟ ಕ್ರಾಂತಿ ವೀರ ಸಂಗೊಳ್ಳಿ ನಿಂತುಕೋ. ಯಾಕೆಣ್ಣ ಎಲ್ಲಿಗೆ ಹೊರಟಿದ್ಯಾ ನೀನು? ಧರ್ಮವನ್ನು ಕಾಯುವುದಕ್ಕೆ, ಅಧರ್ಮವನ್ನು ಹರಿದು ಹಾಕುವುದಕ್ಕೆ
ಸತ್ಯವಂತರ ನಾಡಿನಲ್ಲಿ ಸುಳ್ಳಿನ ಸಾಮ್ರಾಜ್ಯ, ಸತ್ಯವನ್ನೇ ನಾಶ ಮಾಡುತ್ತಿರುವ ಆ ಸುವರ್ಕ ಬಚ್ಚಗಳಿಗೆ ಹುಚ್ಚಿನ ಎಂದು ಹೊಡೆದು ಬುದ್ಧಿ ಕಲಿಸುವುದಕ್ಕೆ ಮತ್ತು ರಾಸ್ಕಲ್ ಧರ್ಮವನ್ನು ಕಾಯೋದಕ್ಕೆ, ಸತ್ಯವನ್ನು ಎತ್ತಿಡುವುದಕ್ಕೆ ಸರ್ಕಾರ ಸಾಕಷ್ಟು ಸಂಬಳವನ್ನು ಕೊಟ್ಟು ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ಈ ಕಾಕಿ ಬಟ್ಟೆಯನ್ನು ಕೊಟ್ಟಿದೆ. ಸುಮ್ಮನೆ ಗಾಳಿಯನ್ನು ಕೂತಿ ಮೈ ನೋವು ಮಾಡ್ಕೋಬೇಡ, ಅಂಥವನ್ನೆಲ್ಲ ಕಾಪಾಡೋದಕ್ಕೆ ನಾವಿದ್ದೇವೆ. ಮಿಸ್ಟರ್ ಇನ್ಸ್ಪೆಕ್ಟರ್, ನಿಮಗೆ ಅನ್ಯಾಯ ನೀತಿ ಕಾಪಾಡುವ ತಾಕತ್ತಿದ್ದರೆ ಭಾರತದ ಪಿತಾಮಹ ಎಂದು ಪ್ರಸಿದ್ಧಿಯಾದ ಮಹಾತ್ಮ ಗಾಂಧೀಜಿ ಆ ಕೋಶರ ಗುಂಡಿಗೆ ಏಕೆ ಬಲಿಯಾಗುತ್ತಿದ್ದರು? ನಮಗೆ ಅನ್ನ ಬಟ್ಟೆಯನ್ನು ಕೊಟ್ಟು ತನ್ನ ಅಂಗರಕ್ಷಕರಾಗಿಟ್ಟುಕೊಂಡ ಆ ಕಾರಣವೇನಿಂದ ಆ ಇಂದಿರಾ ಗಾಂಧಿ ಯಾಕೆ ಸಾವಿಗೆ ಶರಣಾಗ್ತಿದ್ದರು ಸರ್? ಅದೆಲ್ಲ ಮೋಸದ ಸಂತು. ದುಡ್ಡಿಗೋಸ್ಕರ ದೊಡ್ಡ ದೊಡ್ಡ ವೀರಶೂರರನ್ನು ಕೊಲೆ ಮಾಡಿದ ಕ್ರಮ. ಆ ರೀತಿ ಮೋಸಕ್ಕೆ ಬಲಿಯಾಗಬಾರದೆಂದು ಪ್ರತಿ ಒಂದು ಒಳಗೆ ಪೊಲೀಸ್ ಎಂಬ ಬಿಗಿ ಭದ್ರತೆ ಕಾಪಾಡುತ್ತಿದೆ ನ್ಯಾಯ ನೀತಿಗಳನ್ನು. ಅಂತಹ ನ್ಯಾಯ ನೀತಿ ಕಾಪಾಡುವ ಧೈರ್ಯ ಸೌರ್ಯ ನಿಮ್ಮಲ್ಲಿದ್ದರೆ ದಿನ ಪೇಪರ್ನಲ್ಲಿ ಅವಳಿಂದ ಬಲಾತ್ಕಾರವಾದವು, ಇವನು ಇವಳಿಂದ ಬಲಾತ್ಕಾರವಾದವಳೆಂದು ಏಕೆ ನ್ಯೂಸ್ ಬರ್ತಿದ್ವ ಸರ್? ಇನ್ಸ್ಪೆಕ್ಟರ್, ಬಾಕಿ ಎನ್ನುವುದು ಲಂಚಕ್ಕೆ ಆಸೆ ಪಡುವ ಬೀದಿ ನಾಯಿ ಇದ್ದಂತೆ. ಲಕ್ಷ ಕೊಟ್ಟರೆ ಸಾಕು, ಎಂತ ಕೊಲೆ ಪಾತಕರಿದ್ದರು ಹಿಂದೆ ಮುಂದೆ ನೋಡದೆ ಬಿಟ್ಟು ಬಿಡುತ್ತಾರೆ. ಹೀಗಿರುವಾಗ ನಿಮಗೆ ಯಾವಾಗ ನ್ಯಾಯ ನೀತಿ ಕಾಪಾಡಲು ಸಾಧ್ಯ ಸರ್? ಮುಚ್ಚು ಬಾಯ ವಿವೇಕಿ, ನಿನಗೆ ನನ್ನ ತಮ್ಮನಿಂದ ಅನುಕಂಪದಿಂದ ಹೇಳುತ್ತೇನೆ ಕೇಳು. ಈ ನಿನ್ನ ಸಮರಸಿಂಹ ಈ ಕಾಕಿ ಬಟ್ಟೆ ಮೈಗೆ ಧರಿಸಬೇಕಾದರೆ ಯಾರಿಗೂ ಲಂಚ ಕೊಟ್ಟಿಲ್ಲ, ಯಾವ ರಾಜಕೀಯ ವಸೂಲಿ ಹಂಚಿಲ್ಲ. ಈ ನಿನ್ನ ಯೋಗ್ಯತೆಗೆ ಮೆಚ್ಚಿ ಈ ಸರ್ಕಾರ ಈ ಕಾಕಿ ಬಟ್ಟೆಯನ್ನು ಕೊಟ್ಟಿದೆ. ಈ ಕಾಕಿ ಬಟ್ಟೆ ನನ್ನ ಮೈ ಮೇಲಿರೋರ್ಗೂ ಲಂಚ ಕೊಡುವ ಲಪಂಗ ನನ್ನ ಮಕ್ಕಳನ್ನು, ಅನ್ಯಾಯ ಮಾಡುತ್ತಿರುವ ಅಡ್ನಾಡಿ ನನ್ನ ಮಕ್ಕಳನ್ನು ಜೀವಂತ ಬಿಡುವುದಿಲ್ಲ. ಮೆಚ್ಚಿದೆ ಅಣ್ಣ ನಿನ್ನ ಕರ್ತವ್ಯದ ನಿಷ್ಠೆಯ ಮಾತುಗಳಿಗೆ. ಅಣ್ಣ, ಈ ನಿನ್ನ ತಮ್ಮನಿಗೆ ಇಷ್ಟೊಂದು ಬುದ್ಧಿವಾದ ಹೇಳ್ತಾ ಇದೆಯಲ್ಲ, ಯಾವ ಕಾರಣಕ್ಕಾಗಿ ಅಂತ ಕೇಳಬಹುದಾ? ಏನಾಯ್ತಾ? ನಿನ್ನ ಅಪರಾಧಿ ಹೇಳಿದಾಗೆ ನಿಮ್ಮ ಮನೆಯಲ್ಲಿ ಒಬ್ಬ ಕಳ್ಳನನ್ನು ಇಟ್ಟುಕೊಂಡು ನಮ್ಮಂತವರನ್ನು ಅರೆಸ್ಟ್ ಮಾಡುತ್ತೀಯಲ್ಲ, ಮೊದಲು ಆ ದೊರಡಕೋರನನ್ನು ಅರೆಸ್ಟ್ ಮಾಡಿ ಎಂದು ಹೇಳಿದಾಗ ಈ ನಿನ್ನ ಅಣ್ಣನ ನಿಷ್ಠೆ ಪ್ರತಿನಿಷ್ಠೆ ಹಾಳಾಗಿ ಹೋಯ್ತು. ಹೇಳು, ಮೊನ್ನೆ ಆ ನಾಗರನ್ನು ಕೊಲೆ ಮಾಡಿ ಆ ನಮ್ಮನ್ನು ಎಲ್ಲಿಟ್ಟಿದೀಯ ಕಳ್ಳ? ಹೌದಣ್ಣ, ಈ ನನ್ನ ತಮ್ಮ ಕಳ್ಳನು ಹೌದು, ದರೋಡಿಕೋರನು ಹೌದು. ಆದರೆ ಈ ನಿನ್ನ ತಮ್ಮ ವೀರಸಿಂಹ ಕಳ್ಳತನ ಮಾಡುವುದು ಎಂತವ್ರು ಹಣ ಗೊತ್ತಾ? ಬಡಬಗ್ಗರ ಗೋಳು ಮುರಿದು ಅನ್ಯಾಯದಿಂದ ದುಡ್ಡನ್ನು ಸಂಪಾದನೆ ಮಾಡುತ್ತಿರುವ ದುಡ್ಡನ್ನು ದೀನ ದಲಿತರಿಗೆ ಸಾಲ ಕೊಟ್ಟು ಸಾಲದ ರೂಪದಲ್ಲಿ ಮಾನವಂತಿ ಶೀಲಕ್ಕೆ ಕೈ ಹಾಕುವ ದುಷ್ಟ ನನ್ನ ಮಕ್ಕಳ ದುಡ್ಡನ್ನು ಜನ್ಮ ಭೂಮಿಗೆ ಕೊಳ್ಳೆನಿಟ್ಟು ತಮ್ಮದೇ ಆದ ದೌರ್ಜನ್ಯ ತೋರಿಸುತ್ತಿರುವ ಹೊಟ್ಟಿನ ದುರಹಂಕಾರಿಗಳಿಗೆ ಸೊಟ್ಟು ಹೊಡೆದು ಅವರ ದೋಚಿದ ಹಣವನ್ನು ಬಡವರಿಗೆ ಹಂಚುವುದು ತಪ್ಪ? ಹೇಳೋಣ, ಒಂದು ವೇಳೆ ನಾ ಮಾಡಿದ್ದು ನಿನ್ನ ಕಾನೂನಿನ ದೃಷ್ಟಿಯಲ್ಲಿ ತಪ್ಪೆನಿಸಿದರೆ ಈ ನಿನ್ನ ತಮ್ಮನನ್ನು ಮಮಕಾರವಿಲ್ಲದೆ ನನ್ನನ್ನು ಅರೆಸ್ಟ್ ಮಾಡಿ. ವೀರಣ್ಣ, ವೀರಣ್ಣ, ಬಾರಂಗಪ್ಪ, ಏನಾಯ್ತು? ಯಾಕೆ ದುಃಖದಿಂದ ಬರ್ತಾ ಇದೆಯಲ್ಲ? ಏನು ಹೇಳಲಿ ವೀರಣ್ಣ, ನನ್ನ ತಾಯಿ ಅನಾರೋಗ್ಯದಿಂದ ಬರಳುತ್ತಿದ್ದಾಳೆ. ಮುಂಜಾನೆ ಆಸ್ಪತ್ರೆಗೆ ಹೋಗಿ ಸೇರಿಸಿದರೆ 50,000 ಅಡ್ವಾನ್ಸ್ ಕಟ್ಟಿ ಅಂದಾಗ ನಿನ್ನ ತಾಯಿ ಜೀವ ಉಳಿಯುತ್ತದೆ ಎಂದರು. ಈಗ ನನ್ನ ಹತ್ರ ಬಿಡಿಕಾಸೂ ಇಲ್ಲ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ನನ್ನ ತಾಯಿ ಜೀವ ಉಳಿಸಿಕೊಳ್ಳಬೇಕಾದರೆ ನನಗೆ 50,000 ಹಣ ಬೇಕಣ್ಣ. ನೀವು ನನ್ನ ಆಸ್ತಿ ಪತ್ರವನ್ನಾದರೂ ಇಟ್ಟುಕೊಂಡು ನನಗೆ 50,000 ಹಣ ಕೊಡೋಣ. ಹುಚ್ಚಪ್ಪ, ನಿನ್ನ ಆಸ್ತಿ ಪತ್ರವನ್ನು ಇಟ್ಟುಕೊಂಡು ನಾ ಹಣ ಕೊಟ್ಟರೆ ನನ್ನಂತ ಮೂರ್ಖನ ಯಾರು? ತೆಗೆದುಕೊಳ್ಳಪ್ಪ ಈ 50,000 ರೂಪಾಯಿಯನ್ನು. ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ತಾಯಿ ಜೀವ ಉಳಿಸು.
ಮಿಕ್ಕಿದ ಹಣದ ವ್ಯವಸ್ಥೆ ನಾನು ಮಾಡುತ್ತೇನೆ. ಆಯ್ತಣ್ಣ, ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ನಮ್ಮಂಥ ಬಡಬಗ್ಗರು ಜೀವದಿಂದ ಇರಬೇಕಾದರೆ ನಿಮ್ಮಂಥ ದಯಾಳುಗಳೇ ಕಾರಣ. ನೀವು ಕೊಟ್ಟ 50,000 ಹಣದಿಂದ ನನ್ನ ತಾಯಿಯ ಜೀವ ಉಳಿಸಿಕೊಳ್ಳುತ್ತೇನೆ. ನಾನಿನ್ನು ಬರುತ್ತೇನಣ್ಣ. ಸರ್, ಹೋಗಿ ಬರುತ್ತೇನೆ. ಆಯ್ತಪ್ಪ, ಹೋಗಿ ಬಾ. ಹಣ? ಇದುವರೆಗೂ ನೀ ಕಳ್ಳತನ ಮಾಡಿದ ಹಣವನ್ನು ಎಲ್ಲಿಟ್ಟಿದ್ದೀಯಾ ಅಂತ ಕೇಳಿದಲ್ಲ. ಇಂಥ ಬಡವರಿಗಾಗಿ ನಾನು ದುಷ್ಟ ಶ್ರೀಮಂತರ ಹಣವನ್ನು ಕಳ್ಳತನ ಮಾಡುವುದು ಇದು ನಿನಗೆ ಸರಿ ಕಾಣದಿದ್ದರೆ ಈ ನಿನ್ನ ತಮ್ಮನಿಗೆ ಬೇಕಾದ ಶಿಕ್ಷೆ ಕೊಡಬಹುದು. ವಾವ್, ಗ್ರೇಟ್ ಈಸ್ ತಮ್ಮ, ಗ್ರೇಟ್ ಈಸ್. ಕಾನೂನಿನ ಚೌಕಟ್ಟಿನಲ್ಲಿ ನನಗಾಗದ ಕೆಲಸವನ್ನು ನೀನು ಮಾಡಿದೆಯಲ್ಲ, ನಿನಗೆ ನನ್ನದೊಂದು ಥ್ಯಾಂಕ್ಸ್. ಇನ್ನು ಮುಂದೆ ಯಾವ ಕಾರಣಕ್ಕೂ ನಿನಗೆ ಬುದ್ಧಿವಾದ ಹೇಳೋದಿಲ್ಲ. ಆದರೆ ಒಳ್ಳೆಯದನ್ನು ಬಿಡಬೇಡ, ಕೆಟ್ಟದ್ದನ್ನು ಮಾಡಬೇಡ. ಅದೇ ಈ ನನ್ನ ಆಸೆ. ಆಯ್ತಣ್ಣ, ನಿನ್ನ ಆಸೆ ಅಂತೆ ಬಾಳುತ್ತೇನೆ. ಬಾವೀರ, ಇಬ್ಬರು ಸೇರಿ ಊಟ ಮಾಡೋಣಂತೆ. Dream of day, a dream of watching it fade away. ಲೇ ಸ್ವಾಮೀಜಿ, ನಿಲ್ಲಿಸ್ಲೇ ನಿನ್ನ ಪೂಜೆಯನ್ನ. ಯಾರು? ಓ, ದೇಸಾಯಿ ಅವರು. ಬನ್ನಿ ದೇಸಾಯಿ ಅವರೇ, ತೆಗೆದುಕೊಳ್ಳಿ ತಾಯಿಯ ಪ್ರಸಾದವನ್ನು. ಲೇ ಸ್ವಾಮಿ, ಬೆಂಕಿ ಹಚ್ಚಲೇ ಆ ನಿನ್ನ ತಾಯಿಯ ಪ್ರಸಾದಕ್ಕೆ. ಮೊನ್ನೆ ಯಾರ ಈ ಗುಡಿಯಲ್ಲಿ ನಮ್ಮ ದೇವೇಂದ್ರ ದೇಸಾಯರ ಮಗಳಿಗೆ ಅವಮಾನ ಮಾಡಿದರಂತೆ. ನೋಡಿ ದೇಸಾಯಿ ಅವರೇ, ಈ ದೇವಸ್ಥಾನಕ್ಕೆ ಮೊದಲು ಆ ಸಂಗೊಳ್ಳಿ ತಾಯಿ ಬಂದಿದ್ದಳು. ಆ ನಂತರ ಅಮ್ಮವರು ಬಂದು ಅವರಿಗೆ ಬುದ್ಧಿ ಹೇಳಲು ಹೋಗಿ ಅವರ ಮೇಲೆ ಕೈ ಮಾಡಿ ಅಷ್ಟೊತ್ತಿಗೆ ಸಂಗೊಳ್ಳಿ ಬಂದು ಅವರಿಗೆ ಬುದ್ಧಿ ಹೇಳಿದ. ಏನೆಂದು ಕಾವಿ ಬಟ್ಟೆ ತೊಟ್ಟ ಕಪ್ಪಿ, ಈ ದೇವೇಂದ್ರ ದೇಸಾಯಿ ಮಗಳದೇ ತಪ್ಪು ಅಂತ ಹೇಳಿ ಬುದ್ಧಿ ಮಾತನ್ನು ಹೇಳಿಸ್ತೀಯ? ಅಪ್ಪ, ಮೊದಲು ಈ ದೇವಿ ನಮ್ಮ ಜಾಗದಲ್ಲಿ ಇರಬಾರ್ದು. ಕಿತ್ತೋಗಿ ಈ ದೇವಿ ಫೋಟೋವನ್ನು. ನೋಡಿ, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನೀವು ಅವರ ಜಗಳ ಏನಿದ್ದರೂ ಅಲ್ಲೇ ತೀರಿಸಿಕೊಳ್ಳಿ. ಆದರೆ ಈ ದೇವಸ್ಥಾನ ಕೀಳಿಸ್ತೀನಿ ಅಂತ ಹೇಳಬೇಡ್ರಿ. ನರಮಾನವರು ಮಾಡುವ ಕೆಲಸಕ್ಕೆ ಈ ದೇವರು ಏನು ಮಾಡಬೇಕು? ಲೇ ಸ್ವಾಮಿ, ಈ ದೇವಸ್ಥಾನ ಜಾಗ ಈ ದೇವೇಂದ್ರ ದೇಸಾಯಿ ಎನ್ನುವುದು ಗೊತ್ತಿದ್ದು ನನ್ನ ಮಗಳಿಗೆ ಅವಮಾನ ಮಾಡಿ ಆ ತಿಪ್ಪೆ ತಿರುಕರಿಗೆ ಅರ್ಚನೆ ಮಾಡಿ ಕಳಿಸಿರ್ವ್ಯಾ ಬೇಕಪ್ಪ. ಈ ದೇವಸ್ಥಾನ ಈ ದೇವೇಂದ್ರ ದೇಸಾಯಿಗೆ ಅವಮಾನವಾದ ಜಾಗ ಆ ದೇವರದಾಗಿರಲಿ, ಅವರಪ್ಪಂದೇ ಆಗಿರಲಿ, ನಾವು ಸುಮ್ಮನೆ ಬಿಡುವುದಿಲ್ಲ. ಆ ವರದ ಕಿತ್ತು ಈ ದೇವಿಯ ಮಂದಿರನು. ದೇಸಾಯಿಯವರೇ, ಕಟ್ಟಿಸಿದ ದೇವರ ಮಂದಿರವನ್ನು ಕೀಳಿಸುವುದು ಮಹಾತಪ್ಪು. ಆವತ್ತು ನಿಮ್ಮ ಮಗಳೇ ಅವರ ಹಿಂದೆ ಬಂದು ಅವರೊಡನೆ ಜಗಳ ಮಾಡಿ ಅವರ ಮೇಲೆ ಕೈ ಎತ್ತಿದ್ದು ಇವರದೇ ತಪ್ಪು. ತಪ್ಪು ಯಾರ್ದೋ ತಪ್ಪು? ಬೀದಿ ಬೀದಿಯಲ್ಲಿ ಅಂದ್ರೆ ಮನೆಗೆ ಹೋಗಿ ಭಿಕ್ಷೆ ಹೇಳುವ ಭಿಕ್ಷುಕ ನೀನು. ನಾನು ಯಾರು?
ದೇವೇಂದ್ರ ದೇಸಾಯಿ ಮಗಳು ಅಂತದ್ರಲ್ಲಿ ಈ ದೇವೇಂದ್ರ ದೇಸಾಯಿ ಮಗಳದೇ ತಪ್ಪು ಅಂತ ಹೇಳ್ತಾ ಇದೀಯಲ್ಲ ಬಡವ, ಎಷ್ಟೋ ಸಕ್ಕು ನಿನಗೆ. ಇಂಥ ಬೀದಿ ಭಿಕ್ಷುಕ ಇನ್ನು ಈ ಮನೆಯಲ್ಲಿ ಇರಬಾರ್ದು, ಈ ಊರಲ್ಲಿ ಇರಬಾರ್ದು, ಒದ್ದು ಓಡಿಸ್ಬೇಕು ಇವನ. ಮಾಮ ಮತ್ತೇನು ನೋಡ್ತಾ ಇದ್ದೀಯಾ? ಅಂದು ನನಗೆ ಅವಮಾನವಾದಾಗ ನಿದ್ದೆ ಮಾಡ್ತಿದ್ಲಾ ಈ ದೇವಿ? ಕಿತ್ತು ಬಿಸಾಕು ಈ ದೇವಿಯನ್ನು. ಜೋಳಿಗೆ ಹೊಟ್ಟೆ ತುಂಬಿಸಿಕೊಳ್ಳುವ ಕೆಟ್ಟ ಸ್ವಾಮಿಯೇ, ಈ 40 ಯಾವುದೇ ಕೆಲಸ ನಡೀಬೇಕಾದ್ರೂ ಮೊದಲು ನಮ್ಮ ದೇಶ ಯಾವ್ದು ನಡೀಬೇಕನ್ನೋದು ಗೊತ್ತಿದ್ದು ನಮಗೆ ಅವಮಾನ ಮಾಡ್ತೀರ ಮಕ್ಕಳ. ಈಗ ನಾನು ಈ ದೇವಿಯನ್ನು ಕೆತ್ತಿ ಬಿಸಾಕುತ್ತೇನೆ, ಅದು ಯಾವನು ಬಂದು ಕಾಪಾಡ್ತಾನೆ ನಾನು ನೋಡುತ್ತೇನೆ. ಹೇ ದೇವಿ, ಈ ಜಾಗ ನಿನ್ನದಲ್ಲ, ನಿನ್ನ ಜಾಗ ಬೇರೆ ಇದೆ, ಬಾ. ಆ ಲಕ್ಷ್ಮೀ ದೇವಿ ಮೂರ್ತಿಯನ್ನು ಕಿತ್ತೊಗೆದು ನಿನ್ನ ಕೈಗಳನ್ನು ಕತ್ತರಿಸಿ ಈ ನಿನ್ನ ದೇಹವನ್ನು ಸುಟ್ಟು ಬೂದಿ ಮಾಡಬೇಕಾಗುತ್ತದೆ ಮಗನ, ಎಚ್ಚರ. ಯಾರಲ್ಲ ನೀನು? ಸಿಂಹ ವೀರಸಿಂಹ, 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 ಅಂದು ನಾಗನನ್ನು ಕೊಲೆ ಮಾಡಿ ಕೋಟ್ಯಾನುಗಡರ ಹೊಟ್ಟೆಲು ಹಣವನ್ನು ಒತ್ತೊದಿದ್ದಲ್ಲದೆ ನನ್ನ ಮಗಳಿಗೆ ಕೂಡ ಬಾಯಿಗೆ ಬಂದಂತೆ ಮಾತನಾಡಿ ಈ ದೇವೇಂದ್ರ ದೇಸಾಯಿಯ ಮಗಳಿಗೆ ನನ್ನ ಅಳಿಯನಿಗೆ ಸುಟ್ಟಾಕುತ್ತರಿಂದ ಬೊಗಳುವೆ ಅಕ್ಕತ್ತೆ. ಇವತ್ತು ನಿನ್ನ ಜೀವಂತವಾಗಿ ಬಿಡುವುದಿಲ್ಲ. ಈ ವೀರಸಿಂಹನನ್ನು ಸುಟ್ಟು ಹಾಕುವುದಕ್ಕೆ ನೀನು 1000 ಜನ್ಮ ತಾಳಿ ಬಂದರೂ ಸಾಧ್ಯವಿಲ್ಲ. ಮರ್ಯಾದೆಯಿಂದ ಈ ದೇವಸ್ಥಾನ ಬಿಟ್ಟು ಹೋದರೆ ಸರಿ, ಇಲ್ಲ ಈ ದೇವಿಗೆ ಹಾಲು ತುಪ್ಪದ ಅಭಿಷೇಕದ ಬದಲು ನಿಮ್ಮ 3 ರಕ್ತದ ಅಭಿಷೇಕ ಮಾಡಬೇಕಾಗುತ್ತದೆ. ಎಚ್ಚರ ಮಕ್ಕಳ. ರಕ್ತದ ಅಭಿಷೇಕ? ಲೇಸಿಮ, ಈ ವರದೆಳೆದಿರೋ ಬೆಲೆಯಲ್ಲಿ ಸಿಕ್ಕು ಸಟ್ಟಿಲ್ಲದ ಸುಡುಗಾಡು ಕಾಣಬೇಡ. ಸುಮ್ಮನೆ ಹೊಟ್ಟೋಗು. ಈ ಜಾಗ ನಮ್ಮದು. ಈ ದೇವಿಯನ್ನು ಕಿತ್ತಾದ್ರಗಿತ್ತೇನೆ, ಹಾಳಾದ್ರೂ ಗಡಿತೇನೆ. ಅದನ್ನು ಕೇಳೋದಕ್ಕೆ ನೀನ್ಯಾರು? ನರಮಾನವರಿಗೆ ಜನ್ಮ ಕೊಡುವ ಜನ್ಮದಾತೆಯನ್ನು ಕಿತ್ತು ಒಗಿತೇನೆ ಸಿದ್ಧವಾದರೆ ಇನ್ನಂತ ದುಷ್ಟರನ ಮಕ್ಕಳನ್ನು ಮಚ್ಚಿ ಹಾಕಲು ಈ ವೀರಸಿಂಹನ ಮಚ್ಚು ಯಾವತ್ತು ಸಿದ್ಧವಾಗಿದೆ. ಒಂದು ಹೆಜ್ಜೆ ಮುಂದಿಡಲೇ ಮಗನ ನೋಡಮ್ಮ. ಮಾಮ, ಇವನ್ ಮಾತಿಗೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ಯಾ? ಮೊದಲು ಕಿತ್ತು ಬಿಸಾಕು ಆ ದೇವಿಯನ್ನು. ಕೆಟ್ಟ ಕಾಮಿಡಿ, ಗಂಡಸರೊಡನೆ ಕಣ್ಣು ಆಡಿಸಿ ಶ್ರೀಮಂತಿಗೆ ಸಕ್ಕಿನ ಶಿಖರವನ್ನು ಏರಿ ಜಗತ್ತಿಗೆ ಸೃಷ್ಟಿಕರ್ತಳಾದ ಈ ದೇವಿಯನ್ನು ಕಿತ್ತೋಗಿ ಅಂತ ಹೇಳ್ತಾ ಇದೆಯಲ್ಲ, ನೀನೊಂದು ಎಮ್ಮಾರಿ. ವೀರಸಿಂಹ, ಈ ದೇವೇಂದ್ರ ದೇಸಾಯಿ ಮಗಳಿಗೆ ಇನ್ನೊಂದು ಅಕ್ಷರ ಕೆಟ್ಟದಾಗಿ ಮಾತನಾಡಿದ್ರೆ ಜೀವಂತ ಇರುವ ಈ ನಿನ್ನ ದೇಹಕ್ಕೆ ಬೆಂಕಿ ಹಚ್ಚಿ ಭಸ್ಮ ಮಾಡಬೇಕಾಗುತ್ತದೆ. ಎಚ್ಚರದಿಂದ ಹೊರಟು ಹೋಗಲೇ ಹುಚ್ಚ ನಾಯಿ. ಹುಚ್ಚ ನಾನೆಂದು ನಿಚ್ಚಳವಾದ ನೀನು ಈ ವೀರಸಿಂಹನನ್ನು ಕಚ್ಚಲು ಬಂದರೆ ಬೆಚ್ಚುಗತ್ತಿಯನ್ನು ಹಿಡಿದು ನಿನಗೆ ಹಿಡಿದಿರುವ ದುರಂಕಾರದ ಹುಚ್ಚನ್ನು ಕೊಚ್ಚು ನುಚ್ಚು ಆಗುವಂತೆ ಕೊಚ್ಚಿ ಹಾಕಬೇಕಾಗುತ್ತದೆ ಮಗನೇ. ಜಾಗ್ರತೆಯಿಂದ ಜಾಗ ಖಾಲಿ ಮಾಡಿ. ವೀರಸಿಂಹ, ಜಾಗ ಖಾಲಿ ಮಾಡಿ ಅನ್ನೋದಕ್ಕೆ ಈ ಜಾಗ ನಿಮ್ಮ ಅಪ್ಪಂದಲ್ಲ. ನಾವೇ ಈ ಮೂರ್ತಿಯನ್ನು ಸ್ವಂತ ನಮ್ಮ ಜಾಗದಲ್ಲಿ ಕುಂದಿರಿಸಿ ಇವನನ್ನು ಪೂಜೆಯನ್ನಾಗಿ ನಿರ್ಮಿಸಿದ್ದೇವೆ. ಅಂದಾಗ ನಾವು ತಂದ ಅಧೀನದವರು ಈ ದೇವಿ. ಮೂರ್ಖ, ನಿಮ್ಮಂತ ಪಾಪಿಷ್ಟರ ಪಾಪವನ್ನು ತೊಳೆದಲು ಗಂಗೆ ಆಗಿ ಮಡ್ಡು ಹಿಡಿದಿರುವ ನಿಮ್ಮಂತ ದಡ್ಡನ ಮಕ್ಕಳಿಗೆ ವಿದ್ಯೆ ಬುದ್ಧಿಯನ್ನು ಕೊಟ್ಟಳು ಸರಸ್ವತಿಯಾಗಿ
ನೋಟಿನ ಕಟ್ಟಿನ ಮೇಲೆ ಕುಳಿತು ಕಾರು ಬಾರಿನಲ್ಲಿ ಹೋಗಿ ಬೀರು ಕುಡಿದು ಮಜಾ ಮಾಡುವ ಮಂಗ್ಯಾನನ ಮಕ್ಕಳಿಗೆ ಒಲಿದು ಬಂದಳು ಲಕ್ಷ್ಮಿಯಾಗಿ. ಕೊನೆಗೂ ನಿಮ್ಮ ಕೆಟ್ಟ ಕಾರ್ಯವನ್ನು ಕಂಡು ಕತ್ತರಿಸಿ ಹಾಕೋದಕ್ಕೆ ಬಂದಳು ದುರ್ಗಿಯಾಗಿ. ಅಂತ ಔತಾರಿ ಪುರುಷಳಿಗೆ ಹಾಳು ಎನ್ನುವ ಆಧಾರದ ಕುಂಡಿ ನಿಮ್ಮನ್ನು ಇಲ್ಲೇ ಕತ್ತರಿಸಿ ಹಾಕಿ ಕೈಲಾಸಕ್ಕೆ ಕಳಿಸಬೇಕಾಗುತ್ತದೆ. ಜಾಗ ಖಾಲಿ ಮಾಡಿ. ಕೈಲಾಸಕ್ಕೆ ಏ ನರಸಿಂಹ, ಆ ಕೈಲಾಸವೇ ಈ ಕೋಟೆ ಅಧಿಪತಿ ದೇವೇಂದ್ರ ದೇಸಾಯಿಯ ಕೈಯಲ್ಲಿರುವಾಗ ಇಂದು ನಮಗೆ ಎದುರಾಗಿ ನಿಂತು ಈ ದೇವಿಯ ಮಂದಿರನ್ನು ಕಿತ್ತೊಗೆದು ನಿಲ್ಲಿಸಿದೆಯಲ್ಲ, ನಿನ್ನನ್ನು ಸಮಯ ನೋಡಿ ಸುಡುಗಾಡಿಗಟ್ಟದಿದ್ದರೆ ನನ್ನ ಹೆಸರು ದೇವೇಂದ್ರ ದೇಸಾಯಿನೇ ಅಲ್ಲ. ಆ ವರದ ಕಾಮಿನಿ, ಬನ್ನಿ ಹೋಗೋಣ. ನಡೀರಿ ಮಮ್ಮ. ಈ ದೇವಿಯನ್ನು ಕಾಪಾಡೋದಕ್ಕೆ ದೇವರಂತೆ ಬಂದ ಈ ವೀರಸಿಂಹನ ವೀರತ್ವವನ್ನು ಕಳೆದು ಹಾಕಿ ಪುಂಡನ ಹಣೆ ತಟ್ಟಿಕೊಂಡಿರುವ ಅವನ ಗುಂಡಿಯನ್ನು ಸೀಳಿ ಬಿಸಿ ರಕ್ತ ಕುಡಿಯೋಣ. ಬನ್ನಿ ಹೋಗೋಣ. ಯಾರಪ್ಪ ನೀನು? ದೇವರಂತೆ ಬಂದು ಹೋಗುತ್ತಿರುವ ಮರ್ಯಾದೆಯನ್ನು ಕಾಪಾಡಿದೆ. ಆ ದೇವಿ ನಿನಗೆ ಒಳ್ಳೆಯದನ್ನು ಮಾಡಲಿ. ಇರಲಿ ಸ್ವಾಮೀಜಿ, ಆ ತಾಯಿ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತದೆ. ನೀವಿನ್ನು ಮುಂದೆ ನಿಶ್ಚಿಂತೆಯಿಂದ ಪೂಜೆ ಮಾಡಿ. ಇನ್ನು ಮುಂದೆ ಈ ರೀತಿ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಇವತ್ತಿನ ಪ್ರಸಾದ ಸೇವನೆ ತೆಗೆದುಕೊಳ್ಳಿ 10,000 ರೂಪಾಯಿ. ಇವತ್ತಿನ ಪ್ರಸಾದ ಸೇವನೆ ನಮ್ಮ ಅಣ್ಣ ಸಮರಸಿಂಹನ ಹೆಸರಿನ ಮೇಲೆ ಮಾಡಿಸಿ. ಸ್ವಾಮೀಜಿ, ನಾನಿನ್ನು ಬರ್ತೀನಿ. ಆಯ್ತಪ್ಪ, ಹೋಗಿ ಬಾ. ಈ ಗ್ರಾಮ ದೇವತೆ ನಿಮಗೆ ಒಳ್ಳೆಯದನ್ನು ಮಾಡಲಿ. ಯಾರವರು? ಯಾರೇ ನೀವು ನನ್ನ ಕಣ್ಮುಚ್ಚಿದವರು? ನೀವೇನ್ರಿ?
ಹೌದು, ನಾನೇ ಕೈ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ ರೀ? ಅಲ್ಲ ರೀ, ಈಗ ಮನೆಗೆ ಸಂಗೊಳ್ಳಿ ಬರುವ ವಯಸ್ಸಾಯ್ತು. ಇಷ್ಟು ವಯಸ್ಸಾದರೂ ಕೂಡ ನಿಮಗೆ ಇನ್ನೂ ಹುಡುಗಾಟಕ್ಕೆ ಹೋಗಿಲ್ಲ ನಿಮಗೆ? ಹುಚ್ಚಿ, ನನ್ನ ಮಗ ಸಂಗೊಳ್ಳಿ ಬರುವ ಸಮಯ ನನಗೆ ಗೊತ್ತಿಲ್ಲವೇ? ಇನ್ನೂ 1 ಗಂಟೆ ಅವನು ಮನೆಗೆ ಬರುವುದಿಲ್ಲ. ಯಾಕಂದ್ರೆ ಅವನು ಇವತ್ತು ಸಡಗರ ಸಂಭ್ರಮದಲ್ಲೇ ಇರುತ್ತಾನೆ. ಏನ್ರಿ ಸಡಗರ ಸಂಭ್ರಮ? ಅದು ಯಾವ ಸಂಭ್ರಮ ಅಂತ ಹೇಳ್ತಾ ಇದ್ದೀರಾ ನೀವು ನನಗೆ? ಸುಮಿತ್ರ, ಅಂತ ಸಂತೋಷ ಸುದ್ದಿ ಹಾಗೆ ಕೇಳಬಾರದೆ ನನ್ನ ಮನದ ಮುದ್ದಿನ ಚೆಲುವೆ. ವಿಶಾಲ ಮನಸ್ಸಿನಿಂದ ಒಂದು ಹಾಡನ್ನು ಹಾಡಬಾರದೆ? ಇಂಥ ಸಂತೋಷ ಸಮಯದಲ್ಲಿ ಕೂಡ ನಿಮಗೆ ಹಾಡಿನ ಚಿಂತೆಯೇ? ಆಯ್ತಪ್ಪ, ರಾಯರಿಷ್ಟೊಂದು ಬಾಯ್ಬಿಟ್ಟು ಕೇಳ್ತಾ ಇರುವಾಗ ಈಗಲೇ ನಿಮಗೋಸ್ಕರ ನಾನು. ಹುಚ್ಚಿ, ನಮಗೆ ವಯಸ್ಸಾದರೆ ಏನಾಯ್ತು? ನಮ್ಮ ಪ್ರೀತಿಗೆ ವಯಸ್ಸಾಗಿಲ್ಲ. 18ರ ನವ ತರುಣಿಯರ ತಿದ್ದಿ ತೀಡಿದ ನಿನ್ನ ಕಣ್ಣಿನ ನೋಟದಿಂದ ಕದಿಯಬಾರದೇ ನಿನ್ನ ದೇವನ್ನ? ರಾಯರಿಷ್ಟೊಂದು ಬಾಯ್ಬಿಟ್ಟು ಕೇಳ್ತಾ ಇರುವಾಗ ಈ ನಿಮ್ಮ ಸತಿ ನಿಮಗೋಸ್ಕರನೇ ಹಾಡ್ತಾ ಇದ್ದಾಳೆ. ಬಾಚಲು ಏನ್ರಿ, ಈಗಲಾದ್ರೂ ಹೇಳ್ತಾ ಇದ್ದೀರಾ ನನ್ನ ಮಗ ಯಾವ ಸಡಗರಕ್ಕೆ ಹೋಗಿದ್ದಾನೆ ಎಂದು? ಮತ್ತೆ ಸಡಗರ ಸುಮಿತ್ರ, ನಾಳೆ ಬೀರಲಿಂಗೇಶ್ವರ ಮಾಸ್ತವಾಗಿ ರಾಜ ಮಟ್ಟದ ಕುಸ್ತಿ ಏರ್ಪಡಿಸಲಾಗಿದೆ. ಆ ಕುಸ್ತಿಯಲ್ಲಿ ತನ್ನ ಗೆಳೆಯರೊಂದಿಗೆ ಎಲ್ಲ ಸಿದ್ಧತೆಯಲ್ಲಿ ಇರುತ್ತಾನೆ. ರೀ, ರಾಜಮಠದ ಕುಸ್ತಿ ಅಂತಾರೆ? ಆ ಕುಸ್ತಿಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದ ಪೈಲ್ವಾನರನ್ನು ಸೋಲಿಸಿ ನನ್ನ ಮಗ ಗೆದ್ದು ಕಡೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ನಮ್ಮ ಇಬ್ಬರಿಗೆ ತೋರಿಸೋದಕ್ಕೆ. ಸುಮಿತ್ರ, ನನ್ನ ಮಗ ಪಾಪಡಿ ತಿಂದು ಆಹಾರ ಬೆಳೆದವನಲ್ಲ ಈ ರೈತನ ಮಗ. ಸುಮಿತ್ರ, ಪಾಪಡಿ ಆಹಾರ ತಿಂದು ಬೆಳೆದವನಲ್ಲ ಇವ. ನುಚ್ಚು ಮಜ್ಜಿಗೆ ಬೀಜಾಳದ ರೊಟ್ಟಿ ತಿಂದು ಗಟ್ಟಿಯಾಗಿ ಬೆಳೆದವನು ಈ ರೈತನ ಮಗ. ಎದುರಾಳಿಗೆ ಸೆಡ್ಡು ಹೊಡೆದು ಖಡ್ಗವನ್ನು ಎತ್ತಿ ತಂದೇ ತರುತ್ತಾನೆ. ಆದರೆ ಯಾಕ್ರಿ, ಆದ್ರೆ ಎಂಬ ಮಾತನ್ನು ಹೇಗೆ ನಿಮ್ಮ ಬಾಯಲ್ಲಿ ತಂದು ಹೊಡ್ತಾ ಇದ್ದೀರಾ ನೀವು? ನೋಡು ಸುಮಿತ್ರ, ನಮ್ಮ ಮೂರನೇ ದಿವಸ ಎಂಥ ಪೈಲ್ವಾನರು ಬಂದರು ಅವ್ರು ಕೇಳಿದ್ರು ದುಡ್ಡು ಕೊಟ್ಟು ಅವನು ಕನ್ನಡದೊಳಗೆ ಬರಲಾರ್ದಂತೆ ಮಾಡಿ
ಆ ಖಡ್ಗವನ್ನು ಅವ್ರ ಹಳೆಯ ಕೈಯಲ್ಲಿ ಎತ್ತಿ ಕೊಡ್ತಾನೇನೋ ಅಂತ ಅದೇ ಥರ ಮೋಸವಾಗುತ್ತೇನೋ ಅಂತ ಅನಿಸುತ್ತದೆ ಸುಮಿತ್ರ. ಮೋಸ ಅಪ್ಪ ಅವ್ವ ಮೋಸ ಮಾಡಿ ಕಡೆಯನ್ನು ಕಿತ್ತಿ ತರುವುದಕ್ಕೆ ಮೋಸಕ್ಕೆ ಬಲಿಯಾದ ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ, ಸಿಂಧೂರ್ ಲಕ್ಷ್ಮಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಕಾಲವಲ್ಲ ಇದು. ಮೋಸ ಮಾಡಿ ಬದುಕುತ್ತಿರುವ ಮುಂಡೆ ನನ್ನ ಮಕ್ಕಳ ಮೂಳೆಯನ್ನು ಮುರಿದು ದುಷ್ಟರೆದೆ ಗೊದ್ದು ನಿಲ್ಲುವ ಈ ನಿನ್ನ ಮಗ ಶೂರ ಸಂಗೊಳ್ಳಿಯ ಕಾಲವಿದು. ಮಗು ಸಂಗೊಳ್ಳಿ, ನಿನ್ನ ಶಕ್ತಿ ಸಾಹಸದ ಬಗ್ಗೆ ನಮಗೆ ಹೆಮ್ಮೆ ಇದೆಯಪ್ಪ. ಆದರೆ ಎಂಥ ಸೂರ ವೀರರು ಮೋಸಕ್ಕೆ ಬಲಿಯಾಗಿದ್ದುಕೊಂಡು ನಮಗೆ ನೀವು ಕುಸ್ತಿಗೆ ಹೋದ ಬೇಡ ಬಂದಿವಪ್ಪ. ಭಯವಾಗುತ್ತಿದ್ದೇನಪ್ಪ. ಭಯಪ್ಪ ಭೀತಿಯನ್ನು ಹರಿದೊಗೆದು ಮನುಷ್ಯನಿಗೆ ನಡುಗು ಹುಟ್ಟಿಸಿ ಪದ ಪದವನ್ನು ಕಿತ್ತಿ ಹಾಕಿ ನಿನ್ನ ಮಗ ಸಂಗೊಳ್ಳಿಯನ್ನು ರಣರಂಗಕ್ಕೆ ಕಳಿಸಿಕೊಡು. ಮೋಸ ಮಾಡಿ ಬದುಕುತ್ತಿರುವ ಮುಂಡೆ ನನ್ನ ಮಕ್ಕಳ ಮೂಳೆಯನ್ನು ಮುರಿದು ದುಷ್ಟರೆದೆ ಗೊತ್ತು ನಿಂತು ಜಟ್ಟಿಂಗ್ ರಾಯಣಂತೆ ಮೀಸೆ ತಿರುವಿ ಕಣದಲ್ಲಿ ಕಾಲ್ ಕೆದರಿ ನಿಲ್ಲುವ ಕಾಲನ್ನೇ ಮುರಿದು ನಾನ ಎನ್ನುವ ಪೈಲ್ವಾರನ್ನು ಪಳಗಿಸಿ ಅದರಲ್ಲಿರ್ತಕ್ಕಂಥ ಪ್ರೇಮ ಬಹುಮಾನವನ್ನು ಮೀಸಲಾಗಿ ಎತ್ತಿ ತರುವಿನಪ್ಪ ಎದುರಾಳಿಯ ಹೆಲವನ್ನು ಮುರಿದು. ಮಗು ಸಂಗೊಳ್ಳಿ, ಆದ್ರೆ ಸ್ವಲ್ಪ ಕೆಲಸಕ್ಕೆ ಹೋಗಿ ಎಲ್ಲಿ ಮಾಡಿಕೊಂಡು ಬರಬೇಡ ಮಗ. ನಿನಗೆ ಅಲ್ಲಿ ಆಡುವ ಇಷ್ಟ ಇದ್ದರೆ ಹೊರಕ್ಕೆ ಇಳಿ. ಒಂದು ವೇಳೆ ಬೇಡ ಅಂತ ಮನಸ್ಸಿದ್ರೆ ಹೋಗೋದೇ ಬೇಡಪ್ಪ. ಅಲ್ಲಿಗೆ ಹೋದ ಮೇಲೆ ಗೆದ್ದು ಕಡೆಯನ್ನು ತೆಗೆದುಕೊಂಡು ಬಂದು ಈ ನಿನ್ನ ತಂದೆ ತಾಯಿಗೆ ನೀನು ಸಾರ್ಥಕನಾಗಬೇಕು ಮಗನೇ, ಸಾರ್ಥಕನಾಗಬೇಕು. ಅವ್ವಾ, ನಾವು ಬಡವರಾದರೇನು ಶ್ರೀಮಂತರ ಹತ್ತಿರ ಹೋಗಿ ಕೈವಡ್ಡಿ ತಿನ್ನುತ್ತಾ ಇಲ್ಲ. ದೇವರ ಸುರಿಸಿ ದುಡಿದು ಆ ದೇವರ ಹಂಚಿಕೆ ಇಲ್ಲದೆ ಶೌರ್ಯ ಶಕ್ತಿಗಳಿಗೆ ಬೆಳೆದ ನಿನ್ನ ಉದಾರ ಗುಣಕ್ಕೆ ಚುಕ್ಕೆ ಬರದಂತೆ ಕೆಲಸ ಮಾಡಿ ಹೈದರಾಬಾದ್ ಕರ್ನಾಟಕದಲ್ಲಿ ಗೆದ್ದು ಕಿತ್ತೂರಿನ ಹುಲಿ ಎಂಬ ವೀರನಾನಾಗಿ ಅದರಲ್ಲಿರ್ತಕ್ಕಂಥ ಕಿತ್ತೂರಿನ ಹುಲಿ ಎಂಬ ಮೀಸಲಾಗಿ ತರುವೇನಮ್ಮ ಎದುರಾಳಿ ಬಂದು ಬರೆದು ನನಗೆ ಬೇಗನೆ ಆಶೀರ್ವಾದ ಮಾಡಿ. ಎದ್ದಾಳಪ್ಪ ಮಗು, ನಿನ್ನ ಮೇಲೆ ಈ ಎತ್ತ ತಂದೆ ತಾಯಿ ಆಶೀರ್ವಾದ ಸದಾ ಇರುತ್ತದೆ. ಜಯವಾಗಲಿ, ಜಯ ಸಾಗಿಸಿ, ಜಯ ಪತಾಕಿ ಹಾರಿಸಿ ಬಾರ. ಹೌದು ಮಗ, ಸೋಲುತ್ತೇನೆ ಎನ್ನುವ ಸಂಶಯವಿದ್ದರೆ ನೀನು ಆ ಕಣಕ್ಕೆ ಇಳಿಬೇಡ. ಸೋತು ಮನೆಗೆ ಬರಬೇಡ ವಾಪಸ್. ಗೆದ್ದು ಜಯಶಾಲಿಯಾಗಿ ಬರ್ತಾ ಇದ್ದೇನೆ ಅಂತ ಪರಸ್ಪರರಿಗೆ ಕಾಲಿಟ್ಟರೆ ಗೆದ್ದು ಕೈಯಲ್ಲಿ ಕಡೆಯನ್ನು ಹಿಡಿದುಕೊಂಡು ಮನೆಗೆ ಬರುತ್ತಾ ಇರಬೇಕು ಮಗನೇ, ನಗುತ್ತಾ ಬರ್ತಾ ಇರಬೇಕು. ಸೋಲು ಪಾವ ಕಲಿಕರ ಇಲ್ಲದ ಈ ಕಾಮೋದರ ಕಲಿಯುವುದಲ್ಲಿ ಕೆಟ್ಟ ಕಾರಸ್ಥಾನದಿಂದ ಮೆರೆಯುತ್ತಿದ್ದಾನಲ್ಲ ನಮ್ಮೂರಿನ ದೇಸಾಯಿ. ಆ ದೇಸಾಯಿ ಸೃಷ್ಟಿಸಿದ ಯುದ್ಧ ಕಾಂಡದಲ್ಲಿ ರಣಕಾಳೆಯನ್ನು ಓದಿ ಜಯಬೇರಿಯನ್ನು ಬಾರಿಸಿ ಅವನ ಕರ್ಮಕಾಂಡಕ್ಕೆ ನಾಂದಿ ಆಡಿ ಬರಲಿಲ್ಲ. ನನ್ನ ಹೆಸರು ಶೂರ ಸಂಗೊಳ್ಳಿ ರಾಯಣ್ಣನೇ ಅಲ್ಲ. ಬರುತ್ತೇನೆ ಡ್ಯಾಡ್. ಏನ್ರಿ, ನನ್ನ ಮಗ ಅಂತರೂ ಖುಷಿಯಾಗಿ ಕಡೆ ತರ್ತಾ ಇದ್ದಾನಂತ ಹೋದ. ಮತ್ತೆ ಕಿತ್ತಳ ನಡೆಯಿರಿ, ಕೈಕಾಲು ಮುಖ ತೊಳೆದುಕೊಂಡು ಹೊಟ್ಟೆ ತುಂಬ ಊಟ ಮಾಡಿದರಂತೆ. ಹುಚ್ಚಿ, ನನ್ನ ಮಗ ಕುಸ್ತಿಗೆ ಹೋಯಿತು ನಮ್ಗಟ್ಟೆ ಸಡಗರ ಅಲ್ಲ ಸುಮಿತ್ರ. ಇಡೀ ನಾಡಿನ ಕೀರ್ತಿ ತರುವ ಹೆಮ್ಮೆಯ ವಿಷಯ. ಮಗ ಬಹುಮಾನ ಎತ್ತಿ ತರುವ ಸಂತೋಷದಲ್ಲಿ ಒಂದು ಹಾಡನ್ನಾದ್ರೂ ಹಾಡಬಾರದೆ? ರಾಯರು ಮರ್ತಿದ್ದಾರೆ ಏನ್ರಿ? ಈ ಸಮಯದಲ್ಲಿ ಇನ್ನು ನಿಮಗೆ ಖುಷಿ ಖುಷಿಯಾಗಿ ಹಾಡ್ಬೇಕಾ? ಬಂಡೆಯ ಬಾಳಿನ ಬೆಳಗಾಗಿ, ಬಂಡೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ ಈ ಮಗವೇ ತಾನೇ ಹೂವಾಯಿತೀಗ ಕತ್ತಲು ಎಲ್ಲೆಲ್ಲೂ ಮುತ್ತಲು ಬಯದಲ್ಲಿ ಹೂವಾಗುತ್ತಿರಲಿ ನೀರಿನ ಕಣ್ಣ ಕಾಗಿ ಮಸಾಜಿವದಂತಿತು ಜಾಗೃತಿಗಳೇ ಹೆಸರುಗಳು ಕಾಣಿನ ಪ್ರೇಯಸಿ ನಾನು ಬಂದೆಯ ಬಾಳಿನ ಬೆಳಗಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಲಾ 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 ಲಾ. ರೀ ಬನ್ರಿ ಊಟ ಮಾಡಿಬ್ರಂತೆ ಈಗ್ಲಾದ್ರು ಓಹೋ ದೇಸಾಯಿ ಅವರು ಯಾಕೆ ದೇಸಾಯಿ ಅವರು ನಮ್ಮ ಮನೆಯವರೆಗೆ ಬಂದಿದ್ದಾರಾ? ನಮಸ್ಕಾರ ದೇಸಾಯಿ ಅವರೇ, ಈ ಬಡವನ ಮನೆಗೆ ಭಾಗ್ಯೋದಯ ಬಂದಂತಾಯಿತು, ಬನ್ನಿ ಒಳಗಡೆ. ಭಾಗ್ಯೋದಯ ಹೇ ಜಗದೀಶ, ಈ ನಿನ್ನ ಅನುಕಂಪ ಅಂತಃಕರಣೆ ಅವಿಶ್ವಾಸದ ಮಾತು ನನಗೆ ಬೇಕಾಗಿಲ್ಲ. ಈ ದೇವೇಂದ್ರ ದೇಸಾಯಿಗೆ ಬೇಕಾಗಿರೋದು ನಿಮ್ಮಿಬ್ಬರ ಜೀವ. ಇಲ್ಲಿ ಬಂದಿರುವ ನಾವಿಕರು ನಾವೀಗ. ದೇಸಾಯಿ ಅವರೇ, ಏನು ಮಾತನಾಡುತ್ತಿದ್ದೀರಿ? ಸುತ್ತು 40 ಜನರು ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದಾರೆ. ಅಂತ ಹಾಗೆ ಈ ಬಡವನ ಮನೆಗೆ ಬಂದು ಈ ರೀತಿ ಕೆಟ್ಟ ಶಬ್ದದಿಂದ ಮಾತನಾಡೋದು ಸರಿಯಲ್ಲ ದೇಸಾಯಿ ಅವರೇ. ಸರಿಯಲ್ಲ. ಲೇ ಜಗ್ಯ, ನಮ್ಮ ದೇಸಾಯವರು ಹಾಕಿದ ಅಂಜಲ ಕೂಳನ್ನು ತಿಂದಿದ್ದಲ್ಲದೆ ಅವರ ಆಸ್ತಿಯಲ್ಲೇ ಮನೆ ಹಾಕಿಸಿಕೊಂಡು ಈಗ ಮತ್ತೆ ನಮ್ಮ ಎದುರಿನ ಮಗನನ್ನು ಕುಸ್ತಿ ಕಳಿಸುವಿರೆಯೋ ಬಡ ಅಧಿಕಾರಿ. ಹುಂಡ ಮನೆಗೆ ಜಂತೆ ಎಣಿಸುವ ನಿಮ್ಮಂತ ಶುಲ್ಕ ನಾಯಿಗಳಿಗೆ ಒದ್ದು ಬುದ್ಧಿ ಕಲಿಸಬೇಕು. ಈ ನಿಮ್ಮ ಬಾಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡೋದನ್ನು ಕಲಿತುಕೊಳ್ಳಿ. ನೋಡಿ, ನನ್ನ ಮಗ ಹಾಗೆ ಕನಕೆ ಇರೋದಿಲ್ಲ, ಅಲ್ಲಿ ಗೆದ್ದು ಕಡೆ ತರ್ತಾ ಇದ್ದಾನೆಂದು ಪಣ ತಟ್ಟು ಹೋಗಿದ್ದಾನೆ ನನ್ನ ಮಗ. ಏನೇ ಬಿಕಿನ ಆಸೆ, ಯಾರ ಮುಂದೆ ಹೇಳ್ತಾ ಇದ್ಯಾ ಇದು ನಾನು? ಅಲ್ಲ, ಅವತ್ತು ದೇವಸ್ಥಾನದಲ್ಲಿ ನಿನ್ನ ಮಗ ಮಾಡಿದ್ದು ದನಂದಾರಿ ಕೆಲಸ ಏನು ಅಂತ ಇಷ್ಟು ಬೇಗ ಮರ್ತೋದ್ಯಾ? ಏ ಬಿಕಾರಿ ಹೆಣ್ಣೆ, ಅವತ್ತು ನೀನು ಮಾಡಿದ್ದು ಏನು? ನನ್ನ ಹಣೆಯನ್ನು ನಿನ್ನ ಪಾದಕ್ಕೆ ಹಚ್ಚೋ ಹಾಗೆ ಮಾಡಿಸ್ಕೊಂಡೆ ಅಲ್ಲ ನೀನು. ಇವತ್ತು ನೀನು ನನ್ನ ಪಾದಕ್ಕೆ ಹಣೆ ಹಚ್ಚೋ ಹಾಗೆ ಮಾಡುತ್ತೇನೆ. ಮಾವ, ಏನ್ ನೋಡ್ತಾ ಇದ್ದೀಯಾ? ಅವತ್ತು ನನಗೆ ಇವಳಿಂದಲೇ ಅವಮಾನವಾಗಿದ್ದು. ಜಡ ಹಿಡಿದು ಬಗ್ಗಿಸು. ಈ ನಾಯಿಯನ್ನು, ಈ ದೇವೇಂದ್ರ ಗೌಡ ದೇಸಾಯಿ ಮಗಳಿಗೆ ಅವಮಾನವಾಗಿತ್ತು ನಾಯಿಯಿಂದಲೇ. ಹಿಡಿದು ಬಗ್ಗಿಸು ಮಾವ. ಏ ಸುಮಿತ್ರ, ನಿತ್ಯ 100 ನಮ್ಮ ದೇಸಾರ ಮಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ತಿರ್ಬೇಕಾದ್ರೆ
ನಿನ್ನಂತ ಒಂದು ಬಡ ಭಿಕಾರಿಯನ್ನು ಅವಳ ಎಣ್ಣೆ ನಿನ್ನ ಪಾದಕ್ಕೆ ಹಚ್ಚಿಸಿಕೊಂಡಿಯ ಸಕ್ಕಿನ ಎಣ್ಣೆ ಓ ಬೀಳಲೇ ನಮ್ಮ ಮಹಾರಾಣಿಯ ಪಾದಕ್ಕೆ. ರಾಜ, ಒಳ್ಳೆ ಮಾತಿನಿಂದ ನನ್ನ ಹೆಂಡತಿಯನ್ನು ಬಿಡು. ಒಂದು ವೇಳೆ ನನ್ನ ಮಗ ಸೂರ ಸಂಗೊಳ್ಳಿ ಏನಾದ್ರೂ ಇಲ್ಲಿಗೆ ಬಂದರೆ ನಿಮ್ಮ ಒಬ್ಬೊಬ್ಬರ ರುಂಡವನ್ನು ಕಡಿದು ನಮ್ಮೂರು ಅಗಸಿ ಬಾಗಿಸಲು ಮುಂದೆ ಎಣದ ರಾಶಿಯನ್ನು ಹೊಟ್ಟುತ್ತಾರೆ. ಇಲ್ಲಿಂದ ಹೊರಟು ಹೋಗೋ. हेलो चिल्लो मत कुत्ते, इस बाजीगर में आप बाचा बगाया. बट वन थिंग, ಯಾಕೆ ಬಿಟ್ಟಿದ್ದೀನಿ ಗೊತ್ತಾ? ಇಡೀ ಸುತ್ತು 40 ಜನಾನು ನಮ್ಮ ಕೈಯಾಳಾಗಿದ್ದಾರೆಂದು ಸುಮ್ಮನಿದ್ದೇನೆ. ಇರದಿದ್ದರೆ ಆ ನಿನ್ನ ಮಗ ಹುಟ್ಟುವುದಕ್ಕಿಂತ ಮುಂಚೆ ಅವನ ತಾಯಿಯ ಗರ್ಭದಲ್ಲಿರುವಾಗಲೇ ಧ್ವಂಸ ಮಾಡಿಬಿಡುತ್ತಿದ್ದೆ. ದೇಸಾಯಿ, ನನ್ನ ಮಗ ಸಂಗೊಳ್ಳಿಯನ್ನು ಧ್ವಂಸ ಮಾಡೋದಕ್ಕೆ ನಿಮ್ಮ ಅಪ್ಪ ಕೂಡ ಬಂದರೂ ಸಾಧ್ಯವಿಲ್ಲ. ಯಾಕಂದರೆ ಅವನು ಸೂರ ನಿಂತ ಜಾಗದಲ್ಲಿ ನಿಮ್ಮಂತ ಮಾನವರ ರಕ್ತ ಕುಡಿಯುವ ಕಾಂತಿವೀರ. ಕ್ರಾಂತಿವೀರ ಲೇ ಜಗ್ಯ, ಈ ವರದರಾಜನ ಚತುರ್ಥದಲ್ಲಿ ಸಿಕ್ಕು ಬದುಕಿ ಉಳಿದವರು ಯಾರು ಇಲ್ಲ. ಒಳ್ಳೆಯ ಮಾತಿನಿಂದ ಕುಸ್ತಿಗೋದ ಆ ನಿನ್ನ ಮಗನನ್ನು ನಮ್ಮ ದೇಶವರ ಹತ್ರ ಕರೆಸಿ ನಮ್ಮ ಹತ್ರ ಕ್ಷಮೆ ಆಶಿಸು. ಎಲ್ಲವಾದರೆ ನಿನ್ನ ಹೆಂಡತಿ ಹಣೆ ಮೇಲಿನ ಕುಂಕುಮವನ್ನು ಅಳಿಸಿ ಹಾಕಿ ಮುತ್ತೈದೆಂಬ ಪಟ್ಟವನ್ನು ಸುಟ್ಟು ಹಾಕಿ ನಿನ್ನನ್ನು ಯಮನ ಹತ್ತಿರ ಕಳಿಸಬೇಕಾಗುತ್ತದೆ. ಹೇಡಿಗಳ, ನಿಮಗೆ ಗಂಡಸ್ತನ ರಕ್ತ ಇದೆಯಾ? ಈ ರೀತಿ ಎದುರಿಸಿ ಬೆದರಿಸಿ ಕೇಳೋದಕ್ಕಿಂತ ನೀವೇ ಧಾರಾಳವಾಗಿ ಹೋಗಿ ಕಣದೊಳಗೆ ನಿಂತು ನನ್ನ ಮಗನಿಗೆ ಕಾಲಿಗೆ ಬಿದ್ದು ಬೇಡಿಕೊಳ್ಳಿ. ಆ ಬಹುಮಾನವನ್ನು ಧಾರಾಳವಾಗಿ ಬಿಟ್ಟು ಕೊಡುತ್ತಾರೆ. ಅದನ್ನೆಲ್ಲ ಬಿಟ್ಟು ಈ ರೀತಿ ಮುದುಕರನ್ನ ಎದುರಿಸಲಿಕ್ಕೆ ಬಂದಿದ್ದೀರಲ್ಲ, ನಿಮಗೆ ಗಂಡಸರ ನಗೆ ನಾಚಿಕೆ ಆಗುತ್ತೆ. ತೂ ಹೇಡಿಗಳ. ಏ ಜಗ್ಯ, ಈ ದೇವೇಂದ್ರ ದೇಸಾಯಿಯ ದಾವಾಗ್ನಿಗಳಿಗೆ ದಶ ದಿಕ್ಕುಗಳೆಲ್ಲ ಧಿಕ್ಕರಿಸಿ ಈ ನನ್ನ ದಾಂಡಿಗತನಕ್ಕೆ ದಾಸರಾಗಿ ಬಿದ್ದಿರುವ ಬಡಪಾಯಿ, ಈ ಗಾರುಡಿಗನಿಗೆ ಗಂಡಸ್ತನಕ್ಕೆ ಸವಾಲ್ ಹಾಕುವೆಯಾ ಬಚ್ಚ? ಏ ಜಗ್ಯ, ಅಂದು ರನ್ನ ಬರೆದ ಗದಾ ಇದ್ದ ಕುಮಾರವ್ಯಾಸ ಬರೆದ ಗದುಗಿನ ಮಹಾಭಾರತ. ಇಂದು ಈ ದೇಸಾಯಿ ಬರೀತಾನೆ ನಿನ್ನ ರಕ್ತದಿಂದ ಮಹಾನ್ ಗ್ರಂಥ, ಅದುವೇ ನಿನ್ನ ಮರಣ ಗ್ರಂಥ. ಸ್ವಾಮಿ ಎದ್ದೇಳಿ, ಸ್ವಾಮಿ ಎದ್ದೇಳಿ, ಎದ್ದು ಮಾತನಾಡಿ ಸ್ವಾಮಿ, ನಿಮ್ಮ ಸತ್ಯವಂತಿಗೆ ಮಾತನಾಡಿ. ಏ ಪಾಪಿಗಳ, ನನ್ನ ಗಂಡನನ್ನು ಹೊಡೆದು ಸಾಯಿಸುವಂತೆ ಮಾಡಿದ್ದಲ್ಲದೆ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡ್ತಾ ಇದ್ದಾರಲ್ಲ. ಏಯ್, ಈ ನಿಮ್ಮಿಬ್ಬರ ಮೈ ಚರ್ಮವನ್ನು ಸುಲಿದು ನನ್ನ ಮಗ ಸಂಗೊಳ್ಳಿ ಇಲ್ಲಿಗೆ ಬಂದರೆ ನಿಮ್ಮಿಬ್ಬರ ಮೈ ಚರ್ಮವನ್ನು ಸುಲಿದು ನಾನು ಮೆಟ್ಟುವ ಚಪ್ಪಲಿನಾಗಿ ಮಾಡುತ್ತಾನೆ ನನ್ನ ಮಗ ಸಂಗೊಳ್ಳಿ. ಏನೇ ಬಿಕಾರಿ ಹೆಣ್ಣೆ, ನಮ್ಮ ಮೈ ಚರ್ಮವನ್ನು ಸುಲಿದು ಪಾದಕ್ಕೆ ಚಪ್ಪಲಿಯಾಗಿ ಮಾಡಿಸ್ಕೊಳ್ತೀಯ ನೋಡು. ಈ ಕಾಮಿನಿ ಕೆಟ್ಟ ಕಾಳಿಂಗ ಸರ್ಪವಿದ್ದಂತೆ, ಒಮ್ಮೆ ಹೆಡೆ ಎತ್ತಿದ್ರೆ ಮುಗಿದು ವಿಷಕಾರದೆ ಬಿಡೋದಿಲ್ಲ ಈ ಕಾಮಿನಿ. ಮುಂದಿನ ಕೆಲಸ. ಕಾಮಿನಿ, ಈ ಕಲಿಯುಗದ ಭೂಗತ ಜಗತ್ತಿನಲ್ಲಿ ನಮ್ಮಂತವರಷ್ಟೇ ಮೆರೆಯಬೇಕೇ ಹೊರತು ಇಂಥ ಬಡಪಾಯಿಗಳಲ್ಲ. ಈಗಲೇ ಇವಳ ನಿನ್ನ ಪಾದಕ್ಕೆ ಹಚ್ಚಿಸಿ ಆ ನಂತರ ಉಣ್ಣುವೆ ಇವಳ ದೇಹದ ಸುಖವನ್ನು. ಓ ಬಾರಲೇ ಬಾ. ಏಯ್, ಕೈ ಬಿಟ್ಟು ಮಾತನಾಡ ಪಾಪಿನ ಮಗನೇ. ನಿನ್ನ ತಾಯಿಯ ವಯಸ್ಸಾಗಿರುವ ನನಗೆ ಈ ಕೈ ಮುಟ್ಟಿ ಮಾತನಾಡ್ತಾ ಇದೆಯಲ್ಲ. ಏಯ್, ನಾಚಿಕೆ ಹೇಳಕ್ಕೆ ತಾಯಿ ಎಲೇ ಮುದಿಮಾಯಿ, ನಿನ್ನಂತ ವಯಸ್ಸಾದ ಹೆಣ್ಣು ಗಂಡನಿಂದ ಸುಖ ಕೊಡುವುದಿಲ್ಲಾಗುವುದವೆಂದು ಮಗನ ವಯಸ್ಸಿನಂತಿರುವ ನವತರುಣದ್ದು ಬಯಸುವುದು ನೀನು ನೋಡಿಲ್ಲವೇ? ಅಥವಾ 40 ವರ್ಷದ ಆಂಟಿ 20 ವರ್ಷದ ಯುವಕರ ಜೊಡನೆ ಚಕ್ಕಂದ ಹೊಡೆದು ನೀನು ಕಣ್ಣಾರ ಕಂಡಿಲ್ಲವೇ? ಅಷ್ಟೇ ಯಾಕೆ
ವಯಸ್ಸಿಗೆ ಮನೆಯಲ್ಲಿ ಮಗಳಿದ್ದರು 16 ತುಂಬಿದ ಹುಡುಗಿಯಂತೆ ಮೇಕಪ್ ಮಾಡಿಕೊಂಡು ಬಗಲಿಗೆ ಬ್ಯಾಗ್ ಹಾಕಿ ಕೈಯಲ್ಲಿ ಚೈನಾ ಮೊಬೈಲ್ ಹಿಡಿದು ಬಜಾರಲ್ಲಿ ಮಿಸ್ ಕಾಲ್ ಕೊಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಜೋಡಿಯಾಗಿ ಬಸ್ ಹತ್ತಿ ಹೋಗಿ ಲಾಡ್ಜ್ನಲ್ಲಿ ಕಾಮದನನ್ನು ತಪ್ಪಿ ಬತ್ತಲೆಯಾಗಿ ಸುಖ ಅನುಭವಿಸಿ ಬರುವಂತ ನಿನ್ನಂತ ಆಂಟಿಯರಷ್ಟು ನಾನು ನೋಡಿಲ್ಲವೇ. ಓ ಬಾರಲೇ ಬಾ, ನಿನಗೆ ವಯಸ್ಸಾದ್ರೆ ಏನಾಯ್ತು? ಈ ನಿನ್ನ ಸೌಂದರ್ಯ 18 ತುಂಬಿದ ಯುವತಿಯನ್ನು ಮೀರಿಸುವಂತಿದೆ. ಓ ಬಾರಲೇ ಬಾ. ಏಯ್, ಹತ್ತಿರ ಬರಬೇಡ ಪಾಪಿ ನನ್ನ ಮಕ್ಕಳ. ನೋಡಮ್ಮ, ನೀನು ನನ್ನಂತೆ ಒಂದು ಹೆಣ್ಣು. ಹೆಣ್ಣಿನ ಕಷ್ಟ ಹೆಣ್ಣಿಗೆ ಗೊತ್ತಮ್ಮ, ಹೆಣ್ಣಿಗೆ ಗೊತ್ತು. ಅವತ್ತು ನನ್ನ ಮಗ ಮಾಡಿದ್ದು ತಪ್ಪು ನಿಜ. ಆದ್ರೆ ಆ ತಪ್ಪಿಗಾಗಿ ನಾನೇ ಇದ್ದು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವೆ ಅಮ್ಮ, ನಾನು ಕ್ಷಮೆ ಕೇಳುವೆ. ಆದ್ರೆ ನಿನ್ನ ತಂದೆಯವರಿಗೆ ಹೇಳಿ ನಮಗೇನು ಮಾಡಬೇಕಂತ ಹೇಳಿ ನಿನ್ನ ಕಾಲಿಗೆ ಬಿಡ. ಕಾಲಿಗೆ ಬೀಳ್ತಾಳಂತೆ, ಕಾಲಿಗೆ. ಯಾಕೆ? ಅವತ್ತು ದೇವಸ್ಥಾನದಲ್ಲಿ ನಾನು ಈ ದೇವೇಂದ್ರ ದೇಸಾಯಿಯ ಮಗಳು ನನ್ನ ಹಣೆಯನ್ನು ನಿನ್ನ ಪಾದಕ್ಕೆ ಹಚ್ಚಬೇಕಾದ್ರೆ ಕಾಲು ಜೋಡಿಸ್ಕೊಂಡು ನಿಂತಿದ್ಯಲ್ಲ, ಯಾಕೆ? ಅವತ್ತು ಗೊತ್ತಾಗ್ಲಿಲ್ವೇ ಒಂದು ಹೆಣ್ಣಿನ ಕಷ್ಟ ಏನು ಅಂತ? ಏ ಬೇಕಾರೆ ಹೆಣ್ಣೆ, ನನ್ನ ತಂದೆ ಅಂದ್ರೆ ದೇವೇಂದ್ರ ದೇಸಾಯಿ ನನ್ನ ಮೇಲೆ ಮನಸ್ಸು ಮಾಡಿದ್ದೇನೆ. 5 ನಿಮಿಷ ಸುಖ ಕೊಡು ನನ್ನ ತಂದೆಗೆ. ಹಾಗೇ ಇಲ್ಲ, ನಿನ್ನ ಮಗ ಬರೋದ್ರೊಳಗಾಗಿ ಮಹಾಗರ್ತಿಯಾಗಿ ನಿಂತು ಬಿಡು. ಏಯ್, ಏನಂದೆ ಹೊಲಸುತ್ತಿರುವ ಹೇಸಿ ಎಣ್ಣೆ? ನಿನ್ನ ತಂದೆಗೆ ನನ್ನ ಶೀಲವನ್ನು ಅರ್ಪಿಸಿ ನನ್ನ ಮಗ ಬರೋದ್ರೊಳಗಾಗಿ ಗರ್ತಿಯಾಗಿ ನಾನು ಇಲ್ಲಿ ನಿಲ್ಲಬೇಕೆ? ಏನೆಂದಲೇ ಸೊಕ್ಕಿನ ಎಣ್ಣೆ? ಈ ದೇವೇಂದ್ರ ದೇಸಾಯಿ ಮಗಳಿಗೆ ಸೂಳೆ ಎಂದೆಯಾ ಬೇಕಾರೆ? ಇವತ್ತು ನಿನ್ನ ಜೀವಂತವಾಗಿ ಬಿಡುವುದಿಲ್ಲ. ಡ್ಯಾಡಿ ನಿಲ್ಲು, ಇವಳನ್ನು ಹಾಗೆ ಸಾಯಿಸಬಾರ್ದು. ಇವಳು ಜೀವನ ಪೂರ್ತಿ ನೆನಪಿಟ್ಟುಕೋ, ಕಾಣಿಕೆ ಕೊಟ್ಬೇಕು ಡ್ಯಾಡಿ. ಅಂದಾಗ ಇವಳಿಗೆ ಸರಿಯಾದ ಶಿಕ್ಷೆ ಆಗೋದು ಡ್ಯಾಡಿ. ಸುಮಿತ್ರಾ, ಇದು ಬಿಬಿ ಪೊಲೀಸ್ ಕವಿಗಳು ರಚಿಸಿದ ಕೊನೆಯ ಘಟ್ಟ. ಈ ಪ್ರದೇಶದಲ್ಲಿ ನಿನ್ನ ಹಣೆಬರ ಬಹಳ ಕೆಟ್ಟದಾಗಿದೆ. ಇಲ್ಲಿಗೆ ಮುಗಿತು ನಾ ಗರಿತಿ ಎಂಬ ಪಟ್ಟ, ನಮ್ಮಿಂದ ಸುಟ್ಟು ಹೋಯ್ತು ಮುತ್ತೈದೆ ಎಂಬ ಪಟ್ಟ. ಹೋ ಬಾರಲೇ ಬಾ. ಸರಕ 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 ಸುಮಿತ್ರಾ, ಇವತ್ತು ನಿನ್ನ ಶೀಲ.
ವಿಷಕಾರದೆ ಬಿಡೋದಿಲ್ಲ ಈ ಕಾಮಿನಿ. ಅಲ್ಲ, ಈ ಸುಮಿತ್ರಾಗೆ ಇನ್ನು ಗೊತ್ತೇ ಇಲ್ಲ ಅನ್ಸುತ್ತೆ. ಈ ಕಾಮಿನಿ ಸೇಡಿಗೆ ಪ್ರತಿ ಸೇಡು ತೀರಿಸ್ಕೊಂಡು ಹೋದ್ರೆ ಕೆಟ್ಟ ಕಾಳಿಂಗ ಸರ್ಪ ಕಾಮಿನಿನೇ ಅಲ್ಲ. ಕಾಡಲ್ಲೇ ಟೈಗರ್ ಇರ್ತೆ, ನಾಡಲ್ಲೇ ಟವರ್ ಇರ್ತೆ. ಈ ಲೇಡಿ ಟೈಗರ್ ಕಾಮಿನಿ ಎಂಟ್ರಿ ಕೊಟ್ಟಿದ್ದೇನೆ ಅಂದಮೇಲೆ ಈ ಕಾಮಿನಿದೆ ಹವಾ ಇರುತ್ತೆ. ಬಾರಮ್ಮ ಹೋಗೋಣ. ನಾನೇ ಸೂರ್ಯನೆಂದು ಸೊಟ್ಟು ಹೊಡೆದ ನಿಂತ ಆ ಸಂಗೊಳ್ಳಿಯ ತಾಯಿ ಶೀಲವನ್ನು ಹೊಡೆದಕ್ಕಿ ಕೊಕ್ಕಿ ತಿಂದ. ನರಿ ಮಮ್ಮ ಕುಸ್ತಿಯ ಕಡದಲ್ಲಿ ಮಿಕ್ಕಿದ ಗಡಿನ ನಂದು ಸಟ್ಟು ಹೊಡಿವ ಆ ವೀರ ಸಂಗೊಳ್ಳಿಯ ರಕ್ತವನ್ನು ಕಕ್ಕಿಸಿ ಬರೋಣ. ನಾನು ಯಾವ ತಪ್ಪು ಮಾಡಿದ್ದೇನೆಂದು ನನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೀವಿ. ಈ ಶಿಕ್ಷೆಯನ್ನು ಕೊಟ್ಟೆ. ದೇವರಂತ ಗಂಡನಿಗೆ ನನ್ನ ಶೀಲವನ್ನು ಅರ್ಪಿಸಬೇಕೇ ನಾನು. ಅಕ್ಕಾಗಿ ತಿಂದು ಬಿಟ್ಟು ಹೋದ ಈ ವಿಷಯದ ಎಡೆಯನ್ನು ನನ್ನ ಪತಿ ದೇವರಿಗೆ ನಾನು ಅರ್ಪಿಸಲೇಬಾರದು. ದೇವರಂತ ನನ್ನ ಗಂಡನಿಗೆ ಈ ಶೀಲವನ್ನು ಅರ್ಪಿಸಬೇಕೇ? ಇಲ್ಲ 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 ಇಲ್ಲ. ನನ್ನಂತ ಶೀಲ ಕಳೆದುಕೊಂಡ ಹೆಣ್ಣು ಈ ಸಮಾಜದಲ್ಲಿ ಬದುಕಿರಬಾರದು. ನಾನು ಬದುಕಿರಬಾರದು. ನಾನು ಬದುಕಿರಬಾರ್ದಂದ್ರೆ ಈಗಲೇ ನಾನು ವಿಷಯವನ್ನು ತೆಗೆದುಕೊಂಡು ಸಾಯಲೇಬೇಕು. ನಾನು ಇಲ್ಲ, ನಾನು ಬದುಕಿರಲ್ಲ. ಹೌದು, ಈ ವಿಷಯವನ್ನು ತೆಗೆದುಕೊಂಡು ಸಾಯಲೇಬೇಕು. ನಾನು ಬದುಕಿರಬಾರ್ದು. ಈ ಸಮಾಜದಲ್ಲಿ ಬದುಕಿರಬಾರ್ದು.
ಅಯ್ಯಪ್ಪ ಸಂಕಟ ಅಮ್ಮ ತಾಳೆಲ್ಲರ ಈ ಸಂಕಟವನ್ನು ಸ್ವಾಮಿ ಸ್ವಾಮಿ ಸಂಕೋಣಿ ಸ್ವಾಮಿ ನಾನು ಬದುಕುಳಿಯಲಾರೆ ಸ್ವಾಮಿ ನಾನು ಬದುಕುಳಿಯಲಾರೆ ಅಯ್ಯವ್ವ ಸ್ವಾಮಿ ಅಯ್ಯವ್ವ ಸುಮಿತ್ರ ಅಯ್ಯೋ ಸುಮಿತ್ರ. ಏನಾಯಿತು ಸುಮಿತ್ರ? ಎದ್ದೇಳು ಸುಮಿತ್ರ, ಎದ್ದೇಳು. ಸ್ವಾಮಿ ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ಶೀಲವನ್ನು ಕಳೆದುಕೊಂಡ ಈ ಹೆಣ್ಣು ಈ ಸಮಾಜದಲ್ಲಿ ಬದುಕಿದ್ದು ಸತ್ತಂತೆ ಎಂದು ತಿಳಿದು ಈಗಾಗಲೇ ನಾನು ವಿಷವನ್ನು ಸೇವಿಸಿದ್ದೀನಿ ಸ್ವಾಮಿ, ವಿಷವನ್ನು ಸೇವಿಸಿದ್ದೇನೆ. ಆದರೆ ನನ್ನ ಮಗ ರಾಯಣ್ಣ ಕುಸ್ತಿಯಲ್ಲಿ ಗೆದ್ದು ಕಡೆಯನ್ನು ತೆಗೆದುಕೊಂಡು ಬರುವವರಿಗೆ ಈ ತಾಯಿಯ ವಿಷಯ ಅವನಿಗೆ ತಿಳಿಸಬೇಡಿ ಸ್ವಾಮಿ, ದಯವಿಟ್ಟು ತಿಳಿಸಬೇಡಿ. ಅಯ್ಯಮ್ಮ ಸಂಕಟ ಬದುಕುಳಿಯಲಾರೆ ನಾನು. ಅಯ್ಯಮ್ಮ ಸ್ವಾಮಿ ಸುಮಿತ್ರ ಅಯ್ಯೋ. ಸುಮಿತ್ರ ನನ್ನನ್ನು ಬಿಟ್ಟು ಹೋದೆ. ಎದ್ದೇಳು ಸುಮಿತ್ರ, ಎದ್ದೇಳು. ಅಯ್ಯೋ, ಈ ನಿನ್ನ ಗಂಡನಿಗೆ ದಿನನಿತ್ಯ ಸ್ನಾನಕ್ಕೆ ನೀರು ಇಡುವರು ಯಾರು ಸುಮಿತ್ರ? ಅಯ್ಯೋ, ಈ ನಿನ್ನ ಗಂಡನನ್ನು ಊಟಕ್ಕೆ ಬಾ ಎಂದು ಕರೆಯವರು ಯಾರು ಸುಮಿತ್ರ? ದಣದು ಬಂದಾಗ ನನ್ನನ್ನು ನಕ್ಕು ನಲಿದಾಡುವರು ಯಾರು ಸುಮಿತ್ರ? ಸುಮಿತ್ರ ನನ್ನನ್ನು ಅನಾಥನ ಮಾಡಿ ಹೋದೆಯ ಸುಮಿತ್ರ? ಅಯ್ಯೋ, ನಾನು ಅನಾಥ, ನನಗೆ ಹೆಂಡರಿಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ಅಯ್ಯೋ, ನಾನೊಬ್ಬ ಅನಾಥ. ನಾನೊಬ್ಬ ಅನಾಥ, ನಾನೊಬ್ಬ ಅನಾಥ. ಹಾಡುವಾಸಿ ಹಾಡದೆಯೋ ಹಾಡುವಾಸಿ